Hello everyone. Today we are going to learn chapter 15 Improvement in Food Resources. ನಮಗೆ ಗೊತ್ತಿರೋ ಹಾಗೆ ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಫುಡ್ ಬೇಕು ಈಗ ಬದುಕಬೇಕು ಅಂದರೆ. ಸೊ ನಾವು ವಿ ಆರ್ ಡಿಪೆಂಡೆಂಟ್ ಆನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ದ ಫುಡ್. ಈಗ ಫುಡ್ಡಿಂದ ಏನೇನು ಸಿಗುತ್ತೆ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಇದೆಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅಲ್ವಾ ನಮಗೆ. ಸೊ ಇದೆಲ್ಲ ನಮಗೆ ಸಿಗೋದು ಫುಡ್ಡಿಂದಾನೆ. ಫುಡ್ ಏನರಿಂದ ಬರ್ಬೋದು, ಅದು ಪ್ಲಾಂಟ್ಸಿಂದನಾದರೂ ಬರ್ಬೋದು ಅಥವಾ ಆ್ಯನಿಮಲ್ಸಿಂದನಾದರೂ ಬರ್ಬೋದು. ಸೊ ಇದರಿಂದ ಏನಾಗುತ್ತೆ, ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗುತ್ತೆ, ನಾವು ಬೆಳೆಯೋಕ್ಕಾಗುತ್ತೆ ಆ್ಯಂಡ್ ನಾವು ತುಂಬ ಎನರ್ಜಿ ಸಿಗೋದು ಏನರಿಂದ, ಫುಡ್ಡಿಂದಾನೆ. ಓಕೆನಾ? ಸೊ ಅದೇ ಥರ ಈಗ ವಾಟ್ ಆರ್ ದ ಮೇನ್ ಸೋರ್ಸಸ್ ಆಫ್ ಫುಡ್? ದಟ್ ಇಸ್ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸ್. ಪ್ಲಾಂಟ್ಸ್ ಹೆಂಗೆ? ದಟ್ ಇಸ್ ಒಬ್ಟೈನ್ ಫ್ರಮ್ ಅಗ್ರಿಕಲ್ಚರ್. ಇವಾಗ ರೈಸ್, ವೀಟ್, ರಾಗಿ ಅಂದರೆ ಅಕ್ಕಿ, ಗೋಧಿ, ರಾಗಿ ಎಲ್ಲ ಹೆಂಗೆ ಸಿಗುತ್ತೆ? ಪ್ಲಾಂಟ್ಸಿಂದ ಅಲ್ವಾ, ಪ್ಲಾಂಟ್ ಗ್ರೋ ಮಾಡೋದ್ರಿಂದ, ಅದು ಅಗ್ರಿಕಲ್ಚರು. ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ, ಈಗ ಮಿಲ್ಕ್ ಏನಿರುತ್ತೆ ಕೌಯಿಂದ ಬರುತ್ತೆ, ಅಥವಾ ಇವು ನಾನ್ ವೆಜ್ ಮೀಟ್ ಏನು ಸಿಗುತ್ತೆ ಅದು ಈಗ ಪೌಲ್ಟ್ರಿ ಇದಿರುತ್ತಲ್ಲ ಅದರಿಂದ ಸಿಗುತ್ತೆ. ಪೌಲ್ಟ್ರಿ ಅಂದರೆ ಇದು ಬರ್ಡ್ಸ್ ಲೈಕ್ ಹೆನ್, ಚಿಕನ್ಸ್ ಅದನ್ನೆಲ್ಲ ಸಾಗೋದಕ್ಕೆ ಪೌಲ್ಟ್ರಿ ಅಂತ ಹೇಳ್ತಾರೆ. ಓಕೆ, ಸೊ ದ ಎಫಿಷಿಯನ್ಸಿ ಆಫ್ ದ ಕ್ರಾಪ್ಸ್ ಆ್ಯಂಡ್ ಲೈಫ್ ಸ್ಟಾಕ್ ಇಸ್ ರಿಕ್ವೈರ್ಡ್ ಇನ್ ಇಂಡಿಯಾ. ಅಂದರೆ ಇವಾಗ ಇದ್ರ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ಇದು ಎರಡು ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ ಇದು ಎಫಿಷಿಯೆಂಟ್ ಆಗಿರಬೇಕು. ಸೊ ಬೇಸಿಕಲಿ ಹಿಂಗೆ ಹೇಳು, ಇಂಡಿಯಾದಲ್ಲಿ ಕ್ರಾಪ್ಸ್ ಎಷ್ಟು ಬೆಳಿತೀವಿ ಅಂದರೆ ದ ಹೋಲ್ ಆಲ್ಮೋಸ್ಟ್ ಎಂಟೈರ್ ಪಾಪ್ಯುಲೇಷನ್ ಏನಿದೆ ಅದು ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿಸ್ ಅಲ್ವಾ. ಸೊ ದೆರ್ ಇಸ್ ಇಂಡಿಯಾದಲ್ಲಿ ಆಲ್ರೆಡಿ ಇಂಟೆನ್ಸ್ಲಿ ಕಲ್ಟಿವೇಟ್ ಮಾಡ್ತಿದ್ದಾರೆ ಇದನ್ನ ಲ್ಯಾಂಡ್ನ. ಆ್ಯಸ್ ಎ ರಿಸಲ್ಟ್ we do not have any major scope for increasing the area of land. ಇದರಿಂದಾಗಿ there is area of ಕಲ್ಟಿವೇಶನ್ನ ಇನ್ಕ್ರೀಸ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಆಲ್ರೆಡಿ ಎಲ್ಲ ಲ್ಯಾಂಡನ್ನು ಕಲ್ಟಿವೇಶನ್ಗೆ ಹೋಗಿದೆ. ದೇರ್ಫೋರ್ ನಾವು ಏನು ಮಾಡಬೇಕು, ಲ್ಯಾಂಡನ್ನು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ, ಬಟ್ ಅದೇ ಲ್ಯಾಂಡ್ನಲ್ಲಿ ಕ್ರಾಪ್ಸ್ನ ಏನು ಬೆಳಿತೀವಿ, ಈಗ ಒಂದರಷ್ಟು ಬೆಳೆಯೋದನ್ನು ವಿ ಕ್ಯಾನ್ ಇನ್ಕ್ರೀಸ್ ಇಟ್ ಟು 10 times. ಅದಕ್ಕೆ ಇಂಪ್ರೂವಿಂಗ್ ದ ಎಫಿಷಿಯನ್ಸಿ ಅಂತ ಹೇಳ್ತಾರೆ. ಓಕೆನಾ? ಸೊ ಈ ಥರ ಈ ಎಫರ್ಟ್ಸ್ನ, ಈ ಫುಡ್ ಡಿಮ್ಯಾಂಡ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಎರಡು ರೆವಲ್ಯೂಷನ್ ಬಂತು. ಒಂದು ಗ್ರೀನ್ ರೆವಲ್ಯೂಷನ್, ಒಂದು ವೈಟ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಬಂದ್ಬಿಟ್ಟು ಈಗ ಮಾಡರ್ನ್ ಟೆಕ್ನಾಲಜಿ, ಎಕ್ವಿಪ್ಮೆಂಟ್ಸ್, ಫರ್ಟಿಲೈಸರ್ಸ್ನ ಯೂಸ್ ಮಾಡಿ ಹೈ ಕ್ವಾಲಿಟಿ ಸೀಡ್ಸ್ನ ಡೆವಲಪ್ ಮಾಡೋಕ್ಕೆ ಗ್ರೀನ್ ರೆವಲ್ಯೂಷನ್ ಬಂತು. ಇದರಿಂದ ಫುಡ್ ಈಲ್ಡ್ ಏನಿರುತ್ತೆ ಅದು ಜಾಸ್ತಿ ಆಗ್ತಿತ್ತು. ವೈಟ್ ರೆವಲ್ಯೂಷನ್ ಬಂದ್ಬಿಟ್ಟು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ. ಇದರಿಂದ ಇದು ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ. ಸೊ ಅದರಿಂದ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅದಕ್ಕೆ ವೈಟ್ ರೆವಲ್ಯೂಷನ್ ಅಂತ ಬಂತು. ಸೊ ದ ಇಂಟ್ರಡಕ್ಷನ್ ಆಫ್ ದೀಸ್ ರೆವಲ್ಯೂಷನ್ ಹ್ಯಾಸ್ led to the increase in the use of natural resources. Hence now sustainable methods of increasing crops and livestock efficiency are also required. ಸೊ ಗ್ರೀನ್ ರೆವಲ್ಯೂಷನ್ ಮತ್ತು ವೈಟ್ ರೆವಲ್ಯೂಷನ್ ಇಂದ ನ್ಯಾಚುರಲ್ ರಿಸೋರ್ಸಸ್ನ ಜಾಸ್ತಿ ಯೂಸ್ ಮಾಡ್ತಾ ಬಂದರು. ಸೊ ಇವಾಗ ಏನಾಯಿತು, ಇದರಿಂದಾಗಿ ದರ್ ಶುಡ್ ಬಿ ಲೈಫ್ ಸ್ಟಾಕ್ ಎಫಿಷಿಯನ್ಸಿ ಮತ್ತು ಕ್ರಾಪ್ಸ್ ಹೀಲ್ಡ್ ಏನಿದೆ ಅದನ್ನು ಕೂಡ ಜಾಸ್ತಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಇನ್ ಕ್ರಾಪ್ ಹೀಲ್ಡ್ಸ್, ಈಗ ವಿಲ್ ಗೋ ಥ್ರೂ ಡಿಫ್ರೆಂಟ್ ಕ್ರಾಪ್ಸ್ ಆ್ಯಂಡ್ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ. ಓಕೆನಾ? ಸೊ ಫಸ್ಟು ಸಿರಿಯಲ್ಸ್, ಅದರಲ್ಲಿ ಎಕ್ಸಾಂಪಲ್ಸ್ ಬಂದು ವೀಟ್, ರೈಸ್, ಮೇಸ್, ಮಿಲ್ಲೆಟ್ಸ್, ಸಾರ್ಗಮ್, ಇದೆಲ್ಲ ಸಿರಿಯಲ್ಸ್ ಆಗುತ್ತೆ. ಅದರದ್ದು ಮೇನ್ ನ್ಯೂಟ್ರಿಷನ್ ಏನಿದೆ ಅದು ಕಾರ್ಬೋಹೈಡ್ರೇಟ್ಸ್ ಕೊಡುತ್ತೆ. ನೆಕ್ಸ್ಟು ಪಲ್ಸಸ್ ಬಂದು ಬ್ಲ್ಯಾಕ್ ಗ್ರಾಮ್, ಗ್ರೀನ್ ಗ್ರಾಮ್, ಪಿಜನ್ ಪೀ, ಲೆಂಟಿಲ್, ಇದೆಲ್ಲ ಪಲ್ಸಸ್ಸು. ಸೊ ಪಲ್ಸಸ್ ಆರ್ ದ ಮೇನ್ ಸೋರ್ಸಸ್ ಫಾರ್ ಪ್ರೋಟೀನ್ಸ್. ಆಯಿಲ್ ಸೀಡ್ಸ್ ಬಂದು ಸೋಯಾಬೀನ್, ಗ್ರೌಂಡ್ ನಟ್, ಸೀಸೇಮ್, ಕ್ಯಾಸ್ಟರ್, ಮಸ್ಟರ್ಡ್, ಸನ್ಫ್ಲವರ್, ಇದೆಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಫ್ಯಾಟ್ಸ್ ಬರುತ್ತೆ. ಸೊ ವೆಜಿಟೇಬಲ್ಸ್, ಸ್ಪೈಸಸ್ ಆ್ಯಂಡ್ ಫ್ರೂಟ್ಸ್, ಲೈಕ್ ನಿಮಗೆ ಗೊತ್ತು ವೆಜಿಟೇಬಲ್ಸ್, ಕ್ಯಾರೆಟ್, ಪೊಟ್ಯಾಟೊ, ಟೊಮ್ಯಾಟೊ, ಅದೆಲ್ಲ ವೆಜಿಟೇಬಲ್ಸು. ಸ್ಪೈಸಸ್ ಬಂದು ಸಿನ್ನಮನ್ ಅಂದರೆ ಚಕ್ಕೆ, ಲವಂಗ ಬರುತ್ತಲ್ಲ, ಅದನ್ನು ಸ್ಪೈಸಸ್ ಅಂತಾರೆ. ಮತ್ತು ಫ್ರೂಟ್ಸ್ ಬಂದು ಆರೆಂಜ್, ಆ್ಯಪಲ್. ಓಕೆ, ಫ್ರೂಟ್ಸ್ ಅದರಿಂದ ಏನೇನು ಬರುತ್ತೆ, ಮಿನರಲ್ಸ್, ವಿಟಮಿನ್ಸ್, ಸ್ಮಾಲ್ ಅಮೌಂಟ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ಇದೆಲ್ಲ ಅದ್ರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ. ಫಾಡರ್ ಕ್ರಾಪ್ಸ್ ಬಂದು ಓಟ್ಸ್, ಸೂಡನ್ ಗ್ರಾಸ್, ಬರ್ಸೀಮ್, ಇದೆಲ್ಲ ಆ್ಯನಿಮಲ್ಸ್ಗೆ, ಈಗ ಹಸು ಕುರಿಗೆಲ್ಲ ನಾವು ಹಾಕ್ತೀವಲ್ಲ ಊಟ, ಅದನ್ನು ಫಾಡರ್ ಕ್ರಾಪ್ಸ್ ಅಂತಾರೆ. ಇದು ಲೈಫ್ ಸ್ಟಾಕ್ ಅಂದರೆ
ಈ ಆ್ಯನಿಮಲ್ಸ್ ಏನೇನು ನಾವು ಸಾಕ್ತಿರಲ್ಲ ಹಳ್ಳಿ ಕಡೆ, ಲೈಕ್ ಹಸು ಇರ್ಬೋದು, ಬಫೆಲೋ ಇರ್ಬೋದು, ಶೀಪ್ ಇರ್ಬೋದು, ಗೋಟ್ ಇರ್ಬೋದು, ಅದಕ್ಕೆಲ್ಲ ತಿನ್ನೋಕ್ಕೆ ಯಾವ್ದು ಕ್ರಾಪ್ಸ್ ಬರುತ್ತೆ ಅದನ್ನು ಫಾಡರ್ ಕ್ರಾಪ್ಸ್ ಅಂತ ಹೇಳ್ತಾರೆ. ಸೊ ನಾವು ಪ್ರೀವಿಯಸ್ ಸ್ಲೈಡ್ನಲ್ಲಿ ವಿ ಲರ್ನ್ಡ್ ಅಬೌಟ್ ದ ಡಿಫ್ರೆಂಟ್ ಕ್ರಾಪ್ಸ್. ಓಕೆ, ಸೊ ಈ ಕ್ರಾಪ್ಸ್ ಏನಿದೆ ಅದು ಇಟ್ ಗ್ರೋಸ್ ಇನ್ ಡಿಫ್ರೆಂಟ್ ಟೆಂಪರೇಚರ್, ಡಿಫ್ರೆಂಟ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆ್ಯಂಡ್ ಡಿಫ್ರೆಂಟ್ ಫೋಟೋ ಪೀರಿಯಡ್ಸ್. ಫೋಟೋ ಪೀರಿಯಡ್ಸ್ ಅಂದರೆ ಎಷ್ಟು ಅಮೌಂಟ್ ಆಫ್ ಸನ್ಲೈಟ್ ಬೇಕು ಅಂತ. ಈಗ ನಿಮಗೆ ಗೊತ್ತು ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಪ್ರಾಸೆಸ್ ನಡೆಯುತ್ತೆ ಪ್ಲಾಂಟ್ಸಲ್ಲಿ ಅಂತ, ಅದಕ್ಕೆ ಸನ್ಲೈಟ್ ರಿಕ್ವೈರ್ಮೆಂಟ್ ಇದೆ. ಸೊ ಎಷ್ಟು ಅಮೌಂಟ್ ಆಫ್ ಸನ್ಲೈಟ್ ಬೇಕು ಅನ್ನೋದನ್ನು ಫೋಟೋ ಪೀರಿಯಡ್ ಅಂತ ಹೇಳ್ತಾರೆ. ಓಕೆನಾ? ಸೊ ಇಲ್ಲಿ ಇನ್ ದಿಸ್ ಟೇಬಲ್ ನೀವು ನೋಡ್ಬೋದು. ಈಗ ಕ್ಯಾರಿಫ್ ಕ್ರಾಪ್ಸ್ ಅಂದರೆ ಅದು ರೈನಿ ಸೀಸನ್ನಲ್ಲಿ ಬೆಳೆಯುತ್ತೆ. ರೈನಿ ಸೀಸನ್ ಇಸ್ ಫ್ರಮ್ ಜೂನ್ ಟು ಅಕ್ಟೋಬರ್. ಸೊ ಯಾವ್ಯಾವ ಕ್ರಾಪ್ಸ್ ಅದು ರೈಸ್, ಮೇಸ್, ಮಿಲೆಟ್ಸ್ ಎಲ್ಲ ಕ್ಯಾರಿಫ್ ಕ್ರಾಪ್ಸ್ ಅಂತ ಬರುತ್ತೆ. ರಾಬಿ ಕ್ರಾಪ್ಸ್ ಅನ್ನೋದು ಬಂದು ವಿಂಟರಲ್ಲಿ ಬರುತ್ತೆ. ಸೊ ಅದು ನವಂಬರ್ ಟು ಏಪ್ರಿಲ್. ಸೊ ಸೋಯಾಬೀನ್, ಪಿಜನ್ ಪೀ, ವೀಟ್ ಅದೆಲ್ಲ ರಾಬಿ ಕ್ರಾಪ್ಸು. ಆಮೇಲೆ ಜಾಹಿದ್ ಕ್ರಾಪ್ಸ್ ಅನ್ನೋದು ಸಮ್ಮರ್ ಇಸ್ ಫ್ರಮ್ ಮಾರ್ಚ್ ಟು ಜೂನ್ ಅಲ್ವಾ. ಸೊ ಅದರದ್ದು ಎಕ್ಸಾಂಪಲ್ ಶುಗರ್ ಕೇನ್, ವಾಟರ್ಮೆಲನ್, ಕುಕುಂಬರ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಕ್ರಾಪ್ಸ್. ಅದ್ರದ್ದು ಮತ್ತು ಡಿಫ್ರೆಂಟ್ ಸೀಸನ್ ಏನೇನು ಬೆಳೆಯುತ್ತೆ ಅದಕ್ಕೆ ಡಿಫ್ರೆಂಟ್ ನೇಮ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಂಡಿಯಾದಲ್ಲಿ 1952 ಇಂದ 2010ನಲ್ಲಿ ಬರೀ 25% ಇನ್ಕ್ರೀಸ್ ಆಗಿದೆ ಏನು ಕಲ್ಟಿವೇಬಲ್ ಲ್ಯಾಂಡ್ ಏರಿಯಾ. ಸೊ ಇದರಿಂದ ದರ್ ಆಸ್ಕಿಂಗ್ ಕ್ರಾಪ್ದು ಹೀಲ್ಡ್ ಅಂದರೆ ಎಷ್ಟು ಬರುತ್ತೆ ಅಷ್ಟು ಲ್ಯಾಂಡಿಂದ, ಎಷ್ಟು ನಮಗೆ ಕ್ರಾಪ್ ಸಿಗ್ತದೆ ಅಥವಾ ಗ್ರೇನ್ ಸಿಗ್ತದೆ, ಅದು ಕೂಡ ಜಾಸ್ತಿ ಆಗಿದೆಯಾ ಅಂತ. ಎಸ್, ಅದನ್ನು ಇನ್ಕ್ರೀಸ್ ಮಾಡ್ಬೋದು, ಬಟ್ ಹೇಗೆ? ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್. ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ ಅಂದರೆ ಚಾಯ್ಸ್ ಆಫ್ ಸೀಡ್ಸ್ ಫಾರ್ ಪ್ಲಾಂಟಿಂಗ್. ಓಕೆ, ಸೊ ದಟ್ ಡಸಂಟ್ ಕಮ್ ಹಿಯರ್. ಸೊ 3 ಸ್ಟೇಜಸ್ ಬೇರೆ ಥರನೂ ನೋಡ್ಬೋದು. ಈಗ ಸೀಡ್ಸ್ ಯಾವ ಥರ ತೊಗೋತೀವಿ ಪ್ಲಾಂಟ್ ಮಾಡೋಕ್ಕೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತು ಈಗ ಪ್ಲಾಂಟ್ಸ್ನ ಸೀಡ್ ಹಾಕೋದಷ್ಟೇ ಅಲ್ಲ, ಅದಕ್ಕೆ ಸನ್ಲೈಟು, ನೀರು ಹೇಗೆ ಕೊಡ್ತೀವಿ, ದಟ್ ಇಸ್ ಕಾಲ್ಡ್ ನರ್ಚರಿಂಗ್ ಆಫ್ ದ ಕ್ರಾಪ್ ಪ್ಲಾಂಟ್ಸ್ ಅಂತ. ನರ್ಚರಿಂಗ್ ಅಂದರೆ ಅದನ್ನು ಬೆಳೆಸೋದು ಹೇಗೆ ಬೆಳೆಸ್ತೀವಿ ಅಂತ, ಏನೇನು ನೀರು ಇದೆಲ್ಲ ಮಾಡ್ತೀವಲ್ಲ, ಪೋಷಣೆ ಮಾಡೋದಕ್ಕೆ ನರ್ಚರಿಂಗ್ ಅಂತ ಹೇಳ್ತಾರೆ. ಮೂರನೇದು ಬಂದ್ಬಿಟ್ಟು ಪ್ರೊಟೆಕ್ಷನ್ ಆಫ್ ದ ಗ್ರೋಯಿಂಗ್ ಆ್ಯಂಡ್ ಹಾರ್ವೆಸ್ಟೆಡ್ ಕ್ರಾಪ್ಸ್ ಫ್ರಮ್ ಲಾಸ್. ಈಗ ಬೆಳೆದಿರೋ ಕ್ರಾಪ್ಸ್ನ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ತೀವಲ್ಲ, ಅದು ಥರ್ಡ್ ಒನ್. ಸೊ ಇಲ್ಲಿ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಟೈಪ್ಸ್. ಅದನ್ನು ಹೈಯರ್ ವರ್ಷನಲ್ಲಿ ಹೇಳಿದ್ದಾರೆ: ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್, ಕ್ರಾಪ್ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್, ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ದೀಸ್ ಆರ್ ದ 3 ಆಕ್ಟಿವಿಟೀಸ್. ಸೊ ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ ಅಂದರೆ ಕ್ರಾಪ್ಸ್ ಆರ್ ಸೆಲೆಕ್ಟೆಡ್ ಆನ್ ಬೇಸಿಸ್ ಆಫ್ ದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಗಿವ್ ಹೈ ಹೀಲ್ಡ್. ಅಂದರೆ ಜಾಸ್ತಿ ಪ್ರೊಡಕ್ಷನ್, ಅಂದರೆ ಈ ಚಿಕ್ಕ ಕಲ್ಟಿವೇಟೆಡ್ ಲ್ಯಾಂಡಿಂದ ಜಾಸ್ತಿ ಕ್ರಾಪ್ಸ್ ಬೆಳೀಲಿಕ್ಕಾಗುತ್ತಲ್ಲ, ಅದನ್ನು ಒಂದು ಕ್ರಾಪ್ ವೆರೈಟಿ ಅಂತ ಸೆಲೆಕ್ಟ್ ಮಾಡ್ತಾರೆ. ಆ ವೆರೈಟಿ ಎಷ್ಟು ಹೀಲ್ಡ್ ಕೊಡ್ಬೋದು ಅನ್ನೋದನ್ನು ನೋಡೋದನ್ನು ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಅದು ಹೇಗೆ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಅದು ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಅಥವಾ ಅದು ಡಿಸೀಸಿಗೆ ಹೇಗೆ ರೆಸಿಸ್ಟೆಂಟ್ ಆಗಿದೆ ಅನ್ನೋದನ್ನು ಇದರಲ್ಲಿ ನೋಡ್ತೀವಿ. ಸೊ ಒನ್ ವೇ ಹೇಗೆ ಅಂದರೆ, ಈಗ ಒಂದು ಕ್ರಾಪ್ದು ಕ್ಯಾರೆಕ್ಟರ್ಸ್, ಈಗ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್, ಈಗ ಒಂದು ಪ್ಲ್ಯಾಂಟು ಡಿಸೀಸ್ ರೆಸಿಸ್ಟೆಂಟ್ ಆಗಿರುತ್ತೆ, ಇನ್ನೊಂದು ಪ್ಲ್ಯಾಂಟ್ ಬಂದುಬಿಟ್ಟು ಹೈ ಯೀಲ್ಡ್ ಕೊಡ್ತಿರುತ್ತೆ. ಸೊ ಇದೆರಡನ್ನು ಕ್ರಾಸ್ ಬ್ರೀಡ್ ಮಾಡಿದಾಗ ನಮಗೊಂದು ಪ್ಲ್ಯಾಂಟು ವಿಚ್ ಇಸ್ ಬೋತ್ ಡಿಸೀಸ್ ರೆಸಿಸ್ಟೆಂಟ್ ಆ್ಯಂಡ್ ವಿಚ್ ಕ್ಯಾನ್ ಪ್ರೊವೈಡ್ ಹೈ ಯೀಲ್ಡ್. ಸೊ 2 ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದನ್ನು ಬರುತ್ತೆ. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಹೈಬ್ರಿಡೈಸೇಷನ್. ಇಟ್ ಈಸ್ ಅ ಪ್ರೊಸೆಸ್. In this process, genetically different plants are crossbred. So there are 3 types of crossing ಇದೆ. ಒಂದು intervarietal, ಅಂದರೆ 2 varieties of plantsನ ಕ್ರಾಸ್ ಬ್ರೀಡ್ ಮಾಡ್ತಾರೆ. ಇಂಟರ್ಸ್ಪೆಸಿಫಿಕ್ ಅಂದರೆ 2 species belonging to same genus. Intergeneric ಅಂದರೆ between species of different genus. So these are the different varieties of hybridization. Next is introduction to gene. So next one is introduction of gene. ಈಗ ಸಪೋಸ್ ಇಫ್ ದರ್ ಇಸ್ ಒನ್ ಪ್ಲ್ಯಾಂಟಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ ಚೆನ್ನಾಗಿದ್ರೆ, ಈಗ ಅದು ಒಂದು ಫರ್ಟಿಲೈಸರಿಗೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ರೆ ಅಥವಾ ಡಿಸೀಸ್ ರೆಸಿಸ್ಟೆಂಟ್ ಆಗಿದ್ರೆ, ಆ ಪರ್ಟಿಕ್ಯುಲರ್ ಜೀನ್ ಏನಿರುತ್ತೆ ಅದನ್ನು ಬೇರೆ ಪ್ಲ್ಯಾಂಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅವಾಗ ಅದನ್ನು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಹೇಳ್ತಾರೆ ಅದಕ್ಕೆ.
So next one is the factors on which the crop yield generally depends. It depends on the seeds used by the farmers. ಸೊ ಸೀಡ್ಸ್ ಏನು ಯೂಸ್ ಮಾಡ್ತಾರೆ ಫಾರ್ಮರ್ಸು ಅದು ಎಲ್ಲ ಸಿಮಿಲರ್ ವೆರೈಟಿ ಆಗಿರಬೇಕು, ಅಂದರೆ ಎಲ್ಲ ಒಂದೇ ಟೈಮಿಗೆ ಜರ್ಮಿನೇಟ್ ಆಗಬೇಕು. ಒಂದು ಸೀಡ್ ಒಂದು ಟೈಮಿಗೆ ಜರ್ಮಿನೇಟ್ ಆದರೆ ಇಟ್ಸ್ ಆಫ್ ನೋ ಯೂಸ್ ಅಲ್ಲ. ಸೊ ಸೀಡ್ಸ್ ಎಲ್ಲ ಒಂದೇ ಟೈಮ್ ಜರ್ಮಿನೇಟ್ ಆಗಬೇಕು ಆ್ಯಂಡ್ ಗುಡ್ ಕ್ವಾಲಿಟಿ ಇರಬೇಕು ಸೀಡ್ಸ್ಗೆ. ಆ್ಯಂಡ್ ಅಂದರೆ ಒಂದೇ ಕಂಡೀಷನ್ಸ್ ಇರಬೇಕು ಜರ್ಮಿನೇಟ್ ಆಗೋಕ್ಕೆ. ನೆಕ್ಸ್ಟು ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್ಸ್. ಡೈವರ್ಸ್ ಅಂದರೆ ತುಂಬ ಅತಿ ಬಿಸಿಲು ಅಥವಾ ಅತಿ ಮಳೆ ಏನು ಕಂಡೀಷನ್ಸ್ ಇರುತ್ತೆ ಅದನ್ನು ಸಸ್ಟೈನ್ ಮಾಡೋ ಥರದ್ದು ಕ್ರಾಪ್ಸ್ ಇರಬೇಕು. ಅದಾದಮೇಲೆ ನೆಕ್ಸ್ಟು ಡ್ಯುಯಾಲಿಟಿ ಆಫ್ ದ ಸಾಯಿಲ್, ಅಂದರೆ ಸಾಯಿಲ್ದು ಅಷ್ಟೇ ಎಕ್ಸ್ಟ್ರೀಮ್ ಬೆಸಿಸಿಟಿ ಆರ್ ಸಲೈನಿಟಿ ಏನಿರುತ್ತೆ ಅದನ್ನು ಸರ್ವೈವ್ ಮಾಡೋ ಥರ ಇರಬೇಕು. ಆ್ಯಂಡ್ ಅವೈಲಬಿಲಿಟಿ ಆಫ್ ದ ವಾಟರ್. ಸೊ ಇನ್ ಸಮ್ ಪ್ಲೇಸಸ್ ಡ್ರಾಟ್ ಕಂಡೀಷನ್ಸ್ ಬಂದರೂ ಬರ್ಬೋದು, ಅಥವಾ ತುಂಬ ಮಳೆ ಬಂದರೂ ಬರ್ಬೋದು, ಅದರಿಂದ ಜಾಸ್ತಿ ನೀರು ಆಗ್ಬೋದು. ಸೊ ಆ ಒಂದು ಅವೈಲಬಿಲಿಟಿ ಏನಿರುತ್ತೆ ವಾಟರ್ದು ಅದ್ರ ಮೇಲೂ ಹೋಗುತ್ತೆ. So why do we need to perform a crop variety improvement? So one reason is to increase the yield of the crops, and then yield ಅಂದರೆ ನಾನು ಮುಂಚೆನೇನು ಹೇಳ್ತಾ ಬಂದಿದ್ದೀನಿ ಏನಂತ, and then improving the quality of the crop, and then ಇಂಪ್ರೂವಿಂಗ್ ಒಂದೊಂದು ಕ್ರಾಪಿಗೆ ಒಂದೊಂದು ಕ್ವಾಲಿಟಿ ಇರುತ್ತೆ ಆಯಿತಾ. ಸೊ ಆ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾರೆ. ಈಗ ಪಲ್ಸಸ್ಸು ನಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಸೊ ಅದು ಆ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದು. ಅಥವಾ ಆಯಿಲ್ ಸೀಡ್ಸ್ ಏನಿದೆ ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ದಟ್ ಶುಡ್ ಬಿ ಇನ್ಕ್ರೀಸ್ಡ್. ಅಥವಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನಲ್ಲಿ ಏನಿರುತ್ತೆ ಆಲ್ಮೋಸ್ಟ್ ಎಲ್ಲ ಇರುತ್ತೆ, ನಾವು ಪ್ರೀವಿಯಸ್ಲಿ ನೋಡಿದ್ವಿ, ಲೈಕ್ ಮಿನರಲ್ಸ್ ಇರುತ್ತೆ, ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಸ್ವಲ್ಪ ಇರುತ್ತೆ. ಸೊ ಅದನ್ನೆಲ್ಲ ಪ್ರಿಸರ್ವ್ ಮಾಡೋಕ್ಕೆ ನೋಡಬೇಕು. ಅಥವಾ ಈಗ ಬಯೋಟಿಕ್ ಅಥವಾ ಅಬಯೋಟಿಕ್ ಸ್ಟ್ರೆಸ್ಸಸ್, ಈಗ ಡಿಸೀಸಸ್, ಇನ್ಸೆಕ್ಟ್ಸ್ ಅದನ್ನೆಲ್ಲ ಬಯೋಟಿಕ್ ಸ್ಟ್ರೆಸ್ಸಸ್ ಅಂತ ಹೇಳ್ತಾರೆ. ಆ್ಯಂಡ್ ಅಬಯೋಟಿಕ್ ಸ್ಟ್ರೆಸ್ಸಸ್ ಅಂದರೆ ಫ್ಲಡ್ಸು, ಡ್ರೌಟು, ಅಥವಾ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್, ತುಂಬ ಕೋಲ್ಡ್ ಇರ್ಬೋದು ಅಥವಾ ತುಂಬ ಹೀಟ್ ಇರ್ಬೋದು, ಆ ಕಂಡೀಷನ್ಸು ಅದನ್ನು ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಸ್ಟ್ರೆಸ್ಸಸ್ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಅದಾದಮೇಲೆ ಮೆಚ್ಯೂರಿಟಿ ಪೀರಿಯಡ್ ಆಫ್ ದ ಕ್ರಾಪ್ಸ್, ಅಂದರೆ ಈಗ ಸೋ ಮಾಡ್ತೀವಿ ಅಂದರೆ ಉಳುಮೆ ಮಾಡಿ ಅದು ಇನ್ನು ಬರೋ ತನಕ ಏನು ಟೈಮ್ ಇದೆ ಅದಕ್ಕೆ ಮೆಚ್ಯೂರಿಟಿ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಈ ಪೀರಿಯಡು ಕಮ್ಮಿ ಇರಬೇಕು. ಕಮ್ಮಿ ಇದ್ದಷ್ಟು ಒಂದು ವರ್ಷದಲ್ಲಿ ಜಾಸ್ತಿ ಸೈಕಲ್ಸ್ ಬೆಳಿಬೋದು, ಆವಾಗ ಜಾಸ್ತಿ ಕ್ರಾಪ್ಸ್ ಬೆಳಿಬೋದು ಅಥವಾ ಈಲ್ಡ್ ಜಾಸ್ತಿ ಆಗುತ್ತೆ ಇದರಿಂದ. ಸೊ ಅದನ್ನು ಒಂದು ಫ್ಯಾಕ್ಟರ್ ಆಗುತ್ತೆ. ಅದಾದಮೇಲೆ ಓಕೆ, ಇದರಿಂದ ಆ್ಯಸ್ ಐ ಟೋಲ್ಡ್ ದಿಸ್ ವುಡ್ ಇನ್ಕ್ರೀಸ್ ದ yield of the crop and also reduces the chances of losses during the harvesting and simplifies the harvesting period. This is what I told. And achieving the required agronomic characteristics. Agronomic ಅಂದರೆ ಅದು ಅಗ್ರಿಕಲ್ಚರ್ ವೈಸು ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರಬೇಕು, ಆ್ಯಂಡ್ ಎಕನಾಮಿಕ್ ವೈಸು ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರಬೇಕು. ಈಗ ಹೈಟ್ ಸರಿಗಿರಬೇಕು, ವೇಟ್ ಸರಿಗಿರಬೇಕು, ರೆಸಿಸ್ಟೆನ್ಸು ಅದೆಲ್ಲ, ರೆಸಿಸ್ಟೆನ್ಸ್ ಟು ದ ಡಿಸೀಸಸ್ ಅದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಇಂಪ್ರೂವ್ ಮಾಡಬೇಕು. ಈ ಥರ ಜನರು ಕೂಡ ರೈಟ್ ನ್ಯೂಟ್ರಿಯೆಂಟ್ಸ್ನ ಕನ್ಸ್ಯೂಮ್ ಮಾಡ್ಬೋದು ಅಂತ. ಸೊ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಇಸ್ ದ ನೆಕ್ಸ್ಟ್ ಸ್ಟೇಜ್. ಸೊ ಒಬ್ಬೊಬ್ಬರು ಫಾರ್ಮರ್ಸ್ ಹತ್ರನೂ ಡಿಫ್ರೆಂಟ್ ಲ್ಯಾಂಡ್ಸ್ ಇರುತ್ತೆ, ಅಂದರೆ ಒಬ್ಬರ ಹತ್ರ ಕಮ್ಮಿ ಇರ್ಬೋದು, ಒಬ್ಬರ ಹತ್ರ ಜಾಸ್ತಿ ಇರ್ಬೋದು. ಆ್ಯಂಡ್ ಅವರು ಫಾರ್ಮಿಂಗ್ ಪ್ರಾಕ್ಟೀಸ್ ಏನು ಯೂಸ್ ಮಾಡ್ತಾರೆ ಅದು ಕೂಡ ಡಿಫ್ರೆಂಟ್ ಇರುತ್ತೆ. ಈಗ ಒಬ್ಬರು ಟ್ರೆಡಿಷ್ನಲ್ ವೇ ಹಳೆಯ ಕಾಲದನ್ನೇ ಯೂಸ್ ಮಾಡ್ತಾ ಬರ್ತಿರ್ತಾರೆ, ಒಬ್ಬೊಬ್ಬರು ಈಗ ಹೊಸದಾಗಿ ಹೈಬ್ರಿಡೈಸೇಷನ್ ಏನು ಹೇಳಿದೆ, ಫರ್ಟಿಲೈಸರ್ಸ್ ಯೂಸ್ ಮಾಡೋದೇನು ಹೇಳಿದೆ ಅದನ್ನೆಲ್ಲ ಯೂಸ್ ಮಾಡ್ತಾ ಇರ್ಬೋದು. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸಪೋಸ್ ಈಗ ಒಬ್ಬರ ಹತ್ರ ಕಮ್ಮಿ ಲ್ಯಾಂಡ್ ಇತ್ತು, ಬಟ್ ಅವ್ರದ್ದು ಮೆಥಡ್ಸ್ ಏನು ಯೂಸ್ ಮಾಡ್ತಿದ್ದಾರೆ ಅದು ಸೈಂಟಿಫಿಕ್ ಮೆಥಡ್ಸ್ ಇರುತ್ತೆ, ಅಥವಾ ಈಗಿನ ಕಾಲದ್ದು ಅದೇ ನಾನು ಹೈಬ್ರಿಡೈಸೇಷನ್ ಎಲ್ಲ ಹೇಳಿದ್ನಲ್ಲ ಆ ಮೆಥಡ್ಸ್ ಇರುತ್ತೆ ಅಂದ್ಕೊಂಡ್ರೆ ಅವ್ರದ್ದು ಆವಾಗ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಅಥವಾ ಒಬ್ಬರ ಹತ್ರ ಜಾಸ್ತಿ ಲ್ಯಾಂಡ್ ಇತ್ತು ಅಂದ್ಕೊಳ್ಳಿ, ಅವ್ರಿನ್ನ ಹಳೆಯ ಮೆಥಡೇ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಮತ್ತು ಇವ್ರಿಗೆ ಏನೂ ಡಿಫ್ರೆನ್ಸ್ ಇಲ್ಲ. ಅವರು ಹೊಸ ಮೆಥಡ್ ಯೂಸ್ ಮಾಡಿ ಅವರು ಲೈಕ್ ಇವ್ರ ಹತ್ರ ಸಪೋಸ್ 2 acres ಇದೆ, ಅವ್ರ ಹತ್ರ ಒಂದು 1/2 acre ಇದೆ ಅಂದ್ಕೊಳ್ಳಿ. ಇವರು ಸೈಂಟಿಫಿಕ್ ಮೆಥಡ್ಸ್ ಅಥವಾ ದೇ ಹ್ಯಾವ್ ಮನಿ ಅಲ್ಲ, ಸೊ ಅವ್ರು ಸೈಂಟಿಫಿಕ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಜಾಸ್ತಿ ಬೆಳೀತಾರೆ. ಎಷ್ಟು ದಟ್ ಈಸ್ ಈಕ್ವಲ್ ಟು ದ ಅಮೌಂಟ್ ಆಫ್ ಕ್ರಾಪ್ಸ್ ದೇ ಗ್ರೋ ಇನ್ 2 acres, ಅದನ್ನು ಟ್ಯಾಲಿ ಆಗುತ್ತೆ. ಸೊ ಹೈಯರ್ ದ ಇನ್ಪುಟ್ಸ್, ಎಷ್ಟು ನಾವು ಇನ್ಪುಟ್ಸ್ ಕೊಡ್ತೀವಿ ಅಷ್ಟೇ ಹೀಲ್ಡ್ ಕೂಡ ಇರುತ್ತೆ. ಸೊ ಪ್ರೊಡಕ್ಷನ್ ಪ್ರಾಕ್ಟೀಸಸ್ ಏನಿರುತ್ತೆ ಅಂದರೆ ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅದ್ರದ್ದು ಪ್ರಾಕ್ಟೀಸ್ ಏನಿರುತ್ತೆ ಅದು ಡಿಫ್ರೆಂಟ್ ಲೆವೆಲ್ಸ್ ಇದೆ. ಲೈಕ್ ಇಟ್ ಕ್ಯಾನ್ ಬಿ ನೋ ಕಾಸ್ಟ್ ಪ್ರೊಡಕ್ಷನ್, ಲೋ ಕಾಸ್ಟ್ ಪ್ರೊಡಕ್ಷನ್ ಆರ್ ಹೈ ಕಾಸ್ಟ್ ಪ್ರೊಡಕ್ಷನ್.
Okay, ಫಸ್ಟ್ ಒನ್ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಅಂತ ಬರೋಣ. ಈಗ ಪ್ಲಾಂಟ್ಸಿಗೆ ಒಂದಷ್ಟು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕು. ದೆರ್ ಆರ್ 16 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆಯಿತಾ. ಇಟ್ ಇಸ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಸಲ್ಫರ್, ಬೋರಾನ್, ಕ್ಲೋರಿನ್, ಕಾಪರ್, ಐರನ್, ಮ್ಯಾಂಗನೀಸ್, ಮಾಲಿಬ್ಡಿನಮ್ ಆ್ಯಂಡ್ ಜಿಂಕ್. ಸೊ ಇದರಲ್ಲಿ 13 ನ್ಯೂಟ್ರಿಯೆಂಟ್ಸು ಜಾಸ್ತಿ ಕ್ವಾಂಟಿಟೀಸ್ನಲ್ಲಿ ಬೇಕು. The nutrients that are required in large quantities are called macronutrients, and the nutrients that are required in small quantities are called micronutrients. ಸಪೋಸ್ ಈ ನ್ಯೂಟ್ರಿಯೆಂಟ್ ಸಪ್ಲೈ ಆಗಲಿಲ್ಲ ಅಂದರೆ ಪ್ಲಾಂಟ್ಸಿಗೆ, ಅದಕ್ಕೆ ಈಗ ವೇರಿಯಸ್ ಡೆಫಿಷಿಯನ್ಸಿ ಆಫ್ ನ್ಯೂಟ್ರಿಯೆಂಟ್ಸ್, ಅಂದರೆ ಆ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಯಿತು ಅಂದರೆ ಅದು ರಿಪ್ರೊಡಕ್ಷನ್, ಗ್ರೋತ್ ಮತ್ತು ಇಟ್ ವಿಲ್ ಬಿ ಮೋರ್ ಸಸೆಪ್ಟಬಲ್ ಟು ದ ಡಿಸೀಸಸ್. ಸೊ ಈಗ ಒಂದು ಹೀಲ್ಡ್ನ ಜಾಸ್ತಿ ಮಾಡಬೇಕಂದ್ರೆ ವಿ ಕ್ಯಾನ್ ಎನ್ರಿಚ್ ದ ಸಾಯಿಲ್ ಬೈ ಆ್ಯಡಿಂಗ್ ದೀಸ್ ನ್ಯೂಟ್ರಿಯೆಂಟ್ಸ್ ಇನ್ ಟು ದ ಸಾಯಿಲ್ ಬೈ ಫರ್ಟಿಲೈಸರ್ಸ್ ಯೂಸ್ ಮಾಡ್ಬೋದು. ಸೊ that is about the nutrition management. So in the previous slide we learned about the 6 essential nutrients ಅಲ್ವಾ. ಸೊ ಅದ್ರದ್ದು ಸೋರ್ಸ್ ಏನಂತ ಇಲ್ಲಿ ನೋಡ್ತೀವಿ. ಈಗ ಕಾರ್ಬನ್ ಮತ್ತು ಆಕ್ಸಿಜನ್ ಏರಿಂದ ಬರ್ಬೋದು, ವಾಟರ್ ಇಂದ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಬರುತ್ತೆ, ಸಾಯಿಲಿಂದ ಈಗ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹೇಳಿದ್ನಲ್ಲ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಸಲ್ಫರ್, ಆ್ಯಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೈಕ್ ಐರನ್, ಮ್ಯಾಂಗನೀಸ್, ಬೋರಾನ್, ಜಿಂಕ್, ಕಾಪರ್, ಮಾಲಿಬ್ಡಿನಮ್, ಕ್ಲೋರಿನ್. ಸೊ ಈ ಥರ ಈ ಏರ್, ವಾಟರ್, ಸಾಯಿಲಿಂದನೇ ಇದೆಲ್ಲ ಮಿನರಲ್ಸ್ ನಮಗೆ ಸಿಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಫ್ ದ ಪ್ಲಾಂಟ್ಸ್ ಲ್ಯಾಕ್ ದೀಸ್ ನ್ಯೂಟ್ರಿಯೆಂಟ್ಸ್? ನಾನು ಪ್ರೀವಿಯಸ್ ಇದ್ರಲ್ಲಿ ಹೇಳಿದೆ. ಸೊ ಸಪೋಸ್ ಈ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದರೆ ಅದು ಡಿಸೀಸ್ ರೆಸಿಸ್ಟೆಂಟ್ ಆಗಲಿಕ್ಕಾಗಲ್ಲ, ಸೊ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಅದು ರಿಪ್ರೊಡ್ಯೂಸ್ ಮಾಡೋದು ಕಷ್ಟ ಆಗುತ್ತೆ, ಆ್ಯಂಡ್ ಹೀಲ್ಡ್ ಕೂಡ ಕಮ್ಮಿ ಆಗುತ್ತೆ. So how can we increase the yield? By providing all nutrients to the plant. It can be by using manure or using fertilizers. So manure ಅಂತ ಬಂದರೆ it is the animal excreta and the plant waste. ಅದನ್ನು manure ಅಂತ ಹೇಳ್ತೀವಿ. What are the features of this manure? It contains organic matter which increases the fertility of the soil. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಮಿನರಲ್ಸ್ ಕೂಡ ಇರುತ್ತೆ. ಸೊ ಎಲ್ಲ ನ್ಯೂಟ್ರಿಯೆಂಟ್ಸ್ ಏನೇನು ಹೇಳಿದೆ ನಾನು ಪ್ರೀವಿಯಸ್ ಇದರಲ್ಲಿ, ಅದು ಸ್ವಲ್ಪ ಸ್ವಲ್ಪ ಇರುತ್ತೆ ವಿಚ್ ಇಸ್ ಆ್ಯಡೆಡ್ ಟು ದ ಸಾಯಿಲ್. ಅದರಿಂದ ದಟ್ ವಿಲ್ ಬಿ ಪ್ರೊವೈಡೆಡ್ ಟು ದ ಪ್ಲ್ಯಾಂಟ್. ಸೊ ಇದರಿಂದ ಸಾಯಿಲ್ ಸ್ಟ್ರಕ್ಚರ್ ಏನಿರುತ್ತೆ ಅದು ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ಅದರಿಂದ ಇಟ್ ಟೆನ್ಸ್ ಟು ಹೋಲ್ಡ್ ಮೋರ್ ವಾಟರ್, ಅಂದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನಿರುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ದ ಆರ್ಗ್ಯಾನಿಕ್ ಮ್ಯಾಟರ್ ಅವಾಯ್ಡ್ಸ್ ವಾಟರ್ ಲಾಗಿಂಗ್ ಆ್ಯಂಡ್ ಡ್ರೈನೇಜ್ ಇನ್ ದ ಕ್ಲೇಯಿ ಸಾಯಿಲ್. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ, ವಾಟರ್ ಲಾಗಿಂಗ್ ಅಂದರೆ ನೀರು ನಿಲ್ಲುತ್ತಲ್ಲ, ನೀರು ನಿಲ್ಲೋದ್ರಿಂದನೂ ಪ್ಲ್ಯಾಂಟ್ ಕ್ರಾಪ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಮ್ಯಾನ್ಯೂರ್ ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಮ್ಯಾನ್ಯೂರ್ ಏನಿದೆ ಇಟ್ ಇಸ್ ಪ್ಯೂರ್ಲಿ ಆರ್ಗ್ಯಾನಿಕ್. ಸೊ ಜಾಸ್ತಿ ಮ್ಯಾನ್ಯೂರ್ ಯೂಸ್ ಮಾಡಿದಷ್ಟು ಇಟ್ ಇಸ್ ಹೆಲ್ದಿ ಫಾರ್ ಎನ್ವೈರನ್ಮೆಂಟ್ ಆಸ್ ವೆಲ್ ಆಸ್ ಫಾರ್ ದ ಪ್ಲ್ಯಾಂಟ್. ಓಕೆ, ಆ್ಯಂಡ್ ಯೂಸಿಂಗ್ ಮ್ಯಾನ್ಯೂರ್ ಇಸ್ ಅ ವೇ ಟು ರೀಸೈಕಲ್ ಫಾರ್ಮ್ ವೇಸ್ಟ್. ಫಾರ್ಮ್ ವೇಸ್ಟ್ ಅಂದರೆ ಈಗ ಪ್ಲಾಂಟ್ ಆ್ಯನಿಮಲ್ ಎಕ್ಸ್ಕ್ರೀಟಾ ಏನಿರುತ್ತೆ, ಪ್ಲಾಂಟ್ ಇದೇನಿರುತ್ತೆ, ದೋಸ್ ಆರ್ ನಾಟ್ ಇದು ಫಾರ್ಮ್ ವೇಸ್ಟ್ ಅಲ್ವಾ. ಸೊ ಅದನ್ನು ತಿರ್ಗಾ ಯೂಸ್ ಮಾಡ್ದಂಗೆ ಇರುತ್ತೆ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಮ್ಯಾನ್ಯೂರ್. ಸೊ ವಾಟ್ ಈಸ್ ಕಾಂಪೋಸ್ಟಿಂಗ್? The process of recycling farm waste material by decomposing. ಈಗ ಆ್ಯನಿಮಲ್ ಎಕ್ಸ್ಕ್ರೀಟಾ ಅಥವಾ ಪ್ಲಾಂಟ್ ವೇಸ್ಟ್ ಏನು ಹೇಳಿದೆ ಅದನ್ನು ರೀಸೈಕಲ್ ಅಂತ ಏನು ಮಾಡ್ತಾರೆ ಅದಕ್ಕೆ ಕಾಂಪೋಸ್ಟಿಂಗ್ ಅಂತ ಕರೀತಾರೆ. ದ ಪ್ರಾಡಕ್ಟ್ ದಟ್ ಇಸ್ formed on the decomposition of this is known as compost. Okay, ಇದರಲ್ಲಿ it has high variety of nutrients, organic matter ಎಲ್ಲ ಇರುತ್ತೆ. ನಾನು ಪ್ರೀವಿಯಸ್ ಇದರಲ್ಲೇ ಹೇಳಿದ್ದೆ. So the material that is used in the preparation of compost is animal excreta, sewage waste, vegetable waste, and weeds ಅಂದರೆ the waste plants ಏನಿರುತ್ತೆ ಅದು. So that is about composting. In this image you can see the compostables, ಏನೇನು ಹಾಕಿ ಕಾಂಪೋಸ್ಟ್ನ ಪ್ರಿಪೇರ್ ಮಾಡ್ಬೋದು ಅಂತ. ಸೊ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಮಾಡ್ತೀವಿ, ಕರ್ನಾಟಕ ಅಂತ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇಟ್ ಈಸ್ ಫ್ರಮ್ ದ ಆ್ಯನಿಮಲ್ ವೇಸ್ಟ್ ಮತ್ತು ವೇಸ್ಟ್ ಪ್ಲಾಂಟ್ಸ್ ಏನಿರುತ್ತೆ ಹಾಗೆ ಮಾಡೋದು ಹಳ್ಳಿ ಕಡೆ ಎಲ್ಲ. ಸೊ ದ್ಯಾಟ್ ಈಸ್ ಅಬೌಟ್ ಕಾಂಪೋಸ್ಟ್. ಸೊ ಮ್ಯಾನ್ಯೂರ್ ಏನಿರುತ್ತೆ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಕಾಂಪೋಸ್ಟ್ ಆ್ಯಂಡ್ ವರ್ಮಿ ಕಾಂಪೋಸ್ಟ್.
ಸೊ ಕಾಂಪೋಸ್ಟ್ ಬಂದ್ಬಿಟ್ಟು ಇಟ್ ಇಸ್ formed prepared from the cow dung, sewage, vegetable waste and domestic waste. Vermi compost ಏನಿದೆ it is prepared by using earthworms, and compost it takes around 3 to 6 months ತಗೊಳುತ್ತೆ ಫಾರ್ಮ್ ಆಗೋಕ್ಕೆ. ವರ್ಮಿ ಕಾಂಪೋಸ್ಟ್ ಏನಿರುತ್ತೆ it can be prepared in 1 or 2 months. So then compost the microbes decay the matter and manualous form. ಮೈಕ್ರೋಬ್ಸ್ ಏನಿರುತ್ತೆ ಅದು ಇದನ್ನ ಡಿಕೆ ಮಾಡಿ ಅದರಿಂದ ಫಾರ್ಮ್ ಆಗುತ್ತೆ. ಅರ್ತ್ ವಾರ್ಮ್ಸ್ ಏನಿರುತ್ತೆ ದಟ್ ವಿಲ್ ಡಿಕೆ ದ ಮ್ಯಾಟರ್. ಇಲ್ಲಿ ಮೈಕ್ರೋಬ್ಸ್ ಇಸ್ ಪ್ಲೇಯಿಂಗ್ ಅ ಇಂಪಾರ್ಟೆಂಟ್ ರೋಲ್, ಹಿಯರ್ ಅರ್ತ್ ವಾರ್ಮ್ಸ್ ಇಸ್ ಪ್ಲೇಯಿಂಗ್ ಅನ್ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಇಸ್ ಗ್ರೀನ್ ಮ್ಯಾನ್ಯೂರ್. ಈಗ ಒಂದೊಂದು ಪ್ಲಾಂಟ್ಸ್ನ ಬೆಳೆದು ತಿರ್ಗಾ ಅದನ್ನು ಸಾಯಿಲ್ ಒಳಗೆ ಹಾಕ್ತಾರೆ. ಓಕೆ, ಆ ಸಾಯಿಲ್ಸ್ ಏನಾಗುತ್ತೆ ಡಿಕೆ ಆಗಿ ಮ್ಯಾನ್ಯೂರಾಗಿ ಕನ್ವರ್ಟ್ ಮಾಡುತ್ತೆ. ದಿಸ್ ವಿಲ್ ಎನ್ರಿಚ್ ದ ಸಾಯಿಲ್ ವಿತ್ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್. Okay, plants that are used in the production of green manure are hemp, clover, peas grass mixtures. Okay, ಅಂದರೆ ಪ್ಲಾಂಟ್ನ ಬೆಳೀತಾರೆ, ಬೆಳೆದ್ಬಿಟ್ಟು ಅದನ್ನು ತಿರ್ಗಾ ಮ್ಯಾನ್ಯೂರಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ green manure. So green manure crops are cluster bean, cowpea, Sesbania aculeata, Sesbania rostrata, Crotalaria gentiana. So these are the green manure crops. So using fertilizers. What are fertilizers? They are the artificial materials that are produced on commercial basis or natural substances that ensure nutrient benefits to the soil. So fertilizers ಈಗ ನಾನು ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಬೇಕು, ಏನೇನು ಬೇಕು ಅಂತ ಹೇಳ್ದೆ ಅಲ್ವಾ ಪ್ಲಾಂಟ್ಸಿಗೆ, ಲೈಕ್ 16 ನ್ಯೂಟ್ರಿಯೆಂಟ್ಸ್. ಸೊ ಆರ್ಟಿಫಿಷಿಯಲ್ ಆಗಿ ಅದನ್ನು ಫರ್ಟಿಲೈಸರ್ಸ್ ಪ್ರೊವೈಡ್ ಮಾಡುತ್ತೆ. ಸೊ ಇಟ್ಸ್ ಅ ಕಮರ್ಷಿಯಲ್ ಸಬ್ಸ್ಟೆನ್ಸ್ ಥರ. Okay, ಈಗ there can be two types of fertilizers. It can be organic fertilizers that is used by farmers like limestone, rock phosphate, adella organic fertilizers. Artificial fertilizers are ammonium nitrate, potassium sulfate, alla artificial fertilizers. So what are the features of this fertilizers? They provide important nutrients, as I told you, like nitrogen, potassium, phosphorus ಕೊಡುತ್ತೆ ಸಾಯಿಲ್ಗೆ, ಅದನ್ನು ಹಾಕಿದ್ರೆ ಸಾಯಿಲ್ ಮೇಲೆ. and growth, plant growthಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಇನ್ಕ್ರೀಸಸ್ ದ ಹೀಲ್ಡ್ಗೂ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ದ ಹೈ ಕಾಸ್ಟ್ ಫಾರ್ಮಿಂಗ್ ಮೆಥಡ್, ಬಿಕಾಸ್ ಇದು ಫರ್ಟಿಲೈಸರ್ಗೆ ವಿ ಹ್ಯಾವ್ ಟು ಪೇ ಅಲ್ಲ. ಸೊ ಇಟ್ ಇಸ್ ಅ ಹೈ ಕಾಸ್ಟ್ ಫಾರ್ಮಿಂಗ್ ಮೆಥಡ್. ಸೊ ವಾಟ್ ಆರ್ ದ ಪ್ರಿಕಾಷನ್ಸ್ ದಟ್ ಶುಡ್ ಬಿ ಟೇಕನ್? ಈಗ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ, ಬಟ್ ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಯೂಸ್ ಮಾಡಬೇಕು, ಅದು ಅತಿ ಆದ್ರೂ ಇಟ್ ಈಸ್ ನಾಟ್ ಗುಡ್ ಫಾರ್ ಪ್ಲಾಂಟ್. ಅದರಿಂದ ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಸಪೋಸ್ ಹಿಯರ್ ಅದನ್ನು ಪ್ರಾಪರ್ ಅಮೌಂಟಲ್ಲಿ ಹಾಕಬೇಕು, ಫಸ್ಟ್ ಪಾಯಿಂಟ್. ಓಕೆ, ಎಕ್ಸೆಸ್ ಆಫ್ ಫರ್ಟಿಲೈಸರ್ಸ್ ಇಸ್ ನಾಟ್ ಗುಡ್ ಫಾರ್ ಪ್ಲಾಂಟ್. ನೆಕ್ಸ್ಟ್ ಒನ್, ಪ್ರಾಪರ್ ವೆನ್ ಯು ಆರ್ ಅಪ್ಲೈಯಿಂಗ್ ದ ಫರ್ಟಿಲೈಸರ್ಸ್ ಪ್ರಾಪರ್ ಪ್ರಿಕಾಷನ್ಸ್ ತೊಗೋಬೇಕು. ಓಕೆನಾ? ಆಮೇಲೆ ಎಕ್ಸೆಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಕ್ಯಾನ್ ಲೀಡ್ ಟು ವಾಟರ್ ಪೊಲ್ಯೂಷನ್ ಆಸ್ ದ ಎಕ್ಸ್ಟ್ರಾ ಫರ್ಟಿಲೈಸರ್ಸ್ ಗೆಟ್ ವಾಶ್ಡ್ ಅವೇ ಡ್ಯೂರಿಂಗ್ ಇರಿಗೇಷನ್. ಸೊ ಫರ್ಟಿಲೈಸರ್ಸ್ ಎಕ್ಸ್ಟ್ರಾ ಇರೋದೆಲ್ಲ ಇರಿಗೇಷನ್ನಲ್ಲಿ ಹೊಟ್ಟೋಗ್ಬಿಡುತ್ತಲ್ವ, ಆವಾಗ ಅದು ವಾಟರ್ ಪೊಲ್ಯೂಷನ್ ರಿಸಲ್ಟ್ ಆಗುತ್ತೆ. ಅಥವಾ ಎಕ್ಸೆಸ್ ಫರ್ಟಿಲೈಸ್ ಯೂಸ್ ಮಾಡೋದ್ರಿಂದ ಅದು ಸಾಯಿಲ್ದು ಫರ್ಟಿಲಿಟಿನೂ ಎಫೆಕ್ಟ್ ಮಾಡುತ್ತೆ. ಸಾಯಿಲ್ ಫರ್ಟಿಲಿಟಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಸಾಯಿಲ್ ಪೊಲ್ಯೂಷನ್ ಥರ. ಓಕೆ, ಸೊ ಹೌ ಇಸ್ ದಿಸ್ ಫರ್ಟಿಲೈಸರ್ಸ್ ಆ್ಯಂಡ್ ಮ್ಯಾನ್ಯೂರ್ ಡಿಫ್ರೆಂಟ್? ನಾನು ಮ್ಯಾನ್ಯೂರ್ ಬಗ್ಗೆ ಹೇಳಿದ್ದೆ, ಇಟ್ ಇಸ್ ಪ್ರಿಪೇರ್ಡ್ ಫ್ರಮ್ ದ ವೇಸ್ಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಎಕ್ಸ್ಕ್ರೀಟಾ ಅಂತ. ಓಕೆ, ಸೊ ದ ಡಿಫ್ರೆನ್ಸ್ ಇಸ್ ಮ್ಯಾನ್ಯೂರ್ provides humus to the soil, but fertilizers do not provide humus to the soil. Manures are less rich in nutrients, but fertilizers are highly rich in nutrients. Okay, manure, its long-term usage of manure leads to increment in the fertility. Manure use ಮಾಡೋಷ್ಟು, because ಅದೇನು ಅದು ನ್ಯಾಚುರಲ್ ಸಬ್ಸ್ಟೆನ್ಸಸ್ ಅಲ್ವಾ, ಇಟ್ಸ್ ನಾಟ್ ಸಮಥಿಂಗ್ ಕೆಮಿಕಲಿ ಪ್ರೊಡ್ಯೂಸ್ ಮಾಡೋದು. ಸೊ ಅದು ಫರ್ಟಿಲಿಟಿ ಆಫ್ ದ ಸಾಯಿಲ್ನ ಇನ್ನೂ ಇನ್ಕ್ರೀಸ್ ಮಾಡುತ್ತೆ. ಬಟ್ ಫರ್ಟಿಲೈಸರ್ಸ್ ಏನಿದೆ ಅದ್ರದ್ದು ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಡಿಕ್ರೀಸ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ನೆಕ್ಸ್ಟ್ ಒನ್, ವಾಟ್ ಇಸ್ ಆರ್ಗ್ಯಾನಿಕ್ ಫಾರ್ಮಿಂಗ್? ಸೊ ಈಗ ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಏನು ಬರುತ್ತೆ, ಅಥವಾ ಪೆಸ್ಟಿಸೈಡ್ಸ್ ಆರ್ ದ ಒನ್ಸ್ ದಟ್ ಆರ್ ಯೂಸ್ ಟು ಕಿಲ್ ದ ಇದು ಇನ್ಸೆಕ್ಟ್ಸ್ ಏನಿರುತ್ತೆ ಅದನ್ನು ಕಿಲ್ ಮಾಡೋಕ್ಕೆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ. ಸೊ ಅದೇನು ಯೂಸ್ ಮಾಡಿದೆ ಆ ಥರ ಕೆಮಿಕಲ್ಸ್ನ ಗ್ರೋ ಮಾಡೋದನ್ನು, ಪ್ಲಾಂಟ್ಸ್ನ ಗ್ರೋ ಮಾಡಿದರೆ ಅದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾರೆ. ಆ ಫಾರ್ಮಿಂಗ್ ಪ್ರಾಕ್ಟೀಸ್ ವಿಚ್ ಇನ್ವಾಲ್ವ್ಸ್
no use of artificial chemicals, fertilizers and pesticides, and completely relies upon organic matter is known as organic farming. And this is the definition of organic farming. And organic farming ಯಾವ್ಯಾವ ಮೆಥಡ್ಸ್ ಯೂಸ್ ಮಾಡುತ್ತೆ, ಲೈಕ್ ಕ್ರಾಪಿಂಗ್ ಸಿಸ್ಟಮ್ಸ್ ಯೂಸ್ ಮಾಡುತ್ತೆ, ಲೈಕ್ ಕ್ರಾಪ್ ರೊಟೇಷನ್, okay, intercropping, mixed cropping. These are the cropping systems that is used by or used in organic farming. And organic matter ಏನು ಯೂಸ್ ಮಾಡ್ತಾರೆ, ಮ್ಯಾನ್ಯೂರ್ ಬಗ್ಗೆ ನಾವು ಹೇಳಿದ್ವಿ ಪ್ರೀವಿಯಸ್ ಆಗಿ, ಅನಿಮಲ್ ಎಕ್ಸ್ಕ್ರೀಟ್ ಆ್ಯಂಡ್ ವೇಸ್ಟ್ ಪ್ಲಾಂಟ್ಸ್ ಅಂತ. ಬಯೋ ಏಜೆಂಟ್ಸ್ ಲೈಕ್ ಬ್ಲೂ ಗ್ರೀನ್ ಆಲ್ಗೆ, ಬಯೋ ಫರ್ಟಿಲೈಸರ್ಸ್, neem leaves and turmeric as biopesticides. Then pesticides to kill insects and that. So there is something called as biopesticides. Neem leaves and turmeric na biopesticides andre ad environmental friendly anta. Okay. So this is about the organic farming. So next coming to the irrigation. So India dalli agriculture ಇದು ಸೀಸನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆ್ಯಂಡ್ ಆಲ್ಸೋ ಈಗ ಒನ್ ಪರ್ಟಿಕ್ಯುಲರ್ ಟೈಮಲ್ಲಿ ರೈನ್ಫಾಲ್ ಇರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಸೀಸನ್ಸ್ ಗೊತ್ತು, ಸಮ್ಮರ್, ವಿಂಟರ್, ರೈನ್ಫಾಲ್, ಸಮ್ಮರ್, ಸ್ಪ್ರಿಂಗ್, ರೈನ್ಫಾಲ್, ಅದಾದಮೇಲೆ ವಿಂಟರ್. ಸೊ ಆ ಸೀಸನ್ ಮೇಲೆ ಡಿಪೆಂಡೆಂಟ್ ಆಗಿ ಕ್ರಾಪ್ಸ್ಗಳು ಕೂಡ ಬೆಳೆಯುತ್ತೆ. ಬಟ್ ಸಪೋಸ್ ಏನಾದರೂ ಈ ರೈನ್ಫಾಲ್ಗೆ ಎಫೆಕ್ಟ್ ಆದರೆ ಅಥವಾ ಮಳೆ ಬರೋ ಟೈಮಲ್ಲಿ ಬರದೇ ಹೋದರೆ, ಸೊ ಅದರಿಂದ ಏನಾಗುತ್ತೆ ಅಂದರೆ ಕ್ರಾಪ್ಸ್ ಹೀಲ್ಡ್ ಕೂಡ ಕಮ್ಮಿ ಆಗುತ್ತೆ ಅಲ್ವಾ. ಸೊ ಇದಕ್ಕೋಸ್ಕರ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಇರಿಗೇಷನ್. ಸಪೋಸ್ ಈಗ ರೈನ್ಫಾಲ್ ಇಲ್ಲ ಅಂದರೆ ಈ ಇರಿಗೇಷನ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಈಗ ಅದಕ್ಕೆ ಪ್ಲಾಂಟ್ಸ್ಗೆ ವಾಟರ್ನ ಕೊಡ್ಬೋದು. ಸೊ ವಾಟ್ ಈಸ್ ಇರಿಗೇಷನ್? ಇಟ್ ಈಸ್ ಅ ಪ್ರೊಸೆಸ್ ಆಫ್ ಅಪ್ಲಿಕೇಶನ್ ಆಫ್ ವಾಟರ್ ಇನ್ controlled amounts at regular intervals to the crop. Irrigation methods are adopted at various places, especially in areas of low rainfall, to ensure the proper growth of the crops. So rainfall ಇಲ್ಲ ಅಂದರೆ ಅಂಥ ಜಾಗದಲ್ಲಿ ಜಾಸ್ತಿ ಈ ಥರ ವೇರಿಯಸ್ ಇರಿಗೇಷನ್ ಮೆಥಡ್ಸ್ ಇದೆ. ಸೊ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಕಲಿಯೋಣ. ಸೊ ವೈ ಡೂ ಡ್ರಾಟ್ಸ್ ಅಕರ್? ಡ್ರಾಟ್ಸ್ ಅಂದರೆ ಸ್ಕ್ಯಾರ್ಸಿಟಿ ಆಫ್ ವಾಟರ್, ಅಂದರೆ ನೀರು ಇಲ್ಲದೆ ಇರೋದು. ಈಗ ಒಂದೊಂದು ಜಾಗದಲ್ಲಿ ಫಾರ್ಮರ್ಸ್ ಬರೀ ರೈನ್ಫಾಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಆ ಟೈಮಲ್ಲಿ ರೈನ್ಫಾಲ್ ಇಲ್ಲ ಅಂದರೆ ಅವಾಗ ಏನಾಗುತ್ತೆ, ಕ್ರಾಪ್ಸ್ನ ಬೆಳೆಯೋಕ್ಕಾಗೋಲ್ಲ. ಸೊ ಆ ರೀಸನ್ನಿಂದ ಆ ಸೀಸನ್ ಪೂರ್ತಿ ಅವ್ರು ಅವಾಗ ಆ ವರ್ಷ ಪೂರ್ತಿ ಆ ಬೆಳೆನ ಬೆಳೆಯೋಕ್ಕೆ ಆಗಲ್ಲ ಅಲ್ವಾ. ಸೊ ಅದರಿಂದ ಡ್ರಾಟ್ಸ್ ಕಾಸ್ ಆಗುತ್ತೆ. ನೀರು ಇಲ್ಲದೆ ಇರೋ ಕಂಡೀಷನ್ಗೆ ಡ್ರಾಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಇವಾಗ ಒಂದೊಂದು ಏರಿಯಾಸ್ನಲ್ಲಿ ಲೈಟ್ ಸಾಯಿಲ್ಸ್ ಇರುತ್ತೆ, ಅದು ವಾಟರ್ನ ರಿಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಲೈಟ್ ಸಾಯಿಲ್ಸ್ಗೆ. ಸೊ ಆ ಥರ ಪ್ಲೇಸಸಲ್ಲಿ ಕೂಡ ಡ್ರಾಟ್ಸ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಇರಿಗೇಷನ್ ಮೆಥಡ್ಸ್. ವೆಲ್ಸ್, ಫಸ್ಟ್ ಒನ್ನು, ದೆರ್ ಆರ್ ಮೆನಿ ಇರಿಗೇಷನ್ ಮೆಥಡ್ಸ್, ಒನ್ ಬೈ ಒನ್ ಹೋಗೋಣ. ಫಸ್ಟ್ ಒನ್, ವೆಲ್ಸ್. ಟೂ ಟೈಪ್ಸ್ ಆಫ್ ವೆಲ್ಸ್ ಆರ್ ಯೂಸ್ಡ್ ಇನ್ ಇರಿಗೇಷನ್. ಒನ್ ಇಸ್ ಟ್ಯೂಬ್ ವೆಲ್. ಟ್ಯೂಬ್ ವೆಲ್ ಅಂದರೆ ಟ್ಯೂಬ್ ವೆಲ್ ಅಂದರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್. ಈಗ ಇಲ್ಲಿ ಪಿಕ್ಚರಲ್ಲಿ ನೀವು ನೋಡ್ಬೋದು. ಸೊ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ನೀರು ಬರುತ್ತಲ್ಲ, ಅದಕ್ಕೆ ಟ್ಯೂಬ್ ವೆಲ್ ಅಂತ ಹೇಳ್ತಾರೆ. ಅದಾದಮೇಲೆ ಡಗ್ ವೆಲ್ಸ್ ಅಂದರೆ ದೊಡ್ಡದಾಗಿ ಹಗ್ದಿರ್ತಾರಲ್ಲ, ಅದಕ್ಕೆ ಡಗ್ ವೆಲ್ಸ್ ಅಂತ ಅಂತಾರೆ. ವೆಲ್ಸ್ ಆರ್ ಡಗ್ ಇನ್ ದ ಗ್ರೌಂಡ್ ಇನ್ ಆರ್ಡರ್ ಟು ಎಕ್ಸ್ಟ್ರಾಕ್ಟ್ ದ ಅಂಡರ್ಗ್ರೌಂಡ್ ವಾಟರ್. ಬರೋ ತನಕ ಡಗ್ ಮಾಡಿ, ಆಬ್ವಿಯಸ್ಲಿ ನಿಮಗೆಲ್ಲ ಇದು ಗೊತ್ತೇ ಇರುತ್ತೆ, ಬಾವಿ ಅನ್ನೋದೇ ವೆಲ್ಲು. ಓಕೆನಾ. ಸೊ ಡಗ್ ವೆಲ್ಸ್ ಅಂದರೆ ದ ಲಿಟ್ರಲ್ ಬಾವಿ. ಓಕೆ, ನೆಕ್ಸ್ಟ್ ಒಂದು ಕ್ಯಾನಲ್ಸ್. A canal system is a network created to move water from one source of water such as stream or reservoir. The main canal is divided into branches and spread through the fields so that water can be distributed anywhere. Canal ಅಂದರೆ ಇವಾಗ ಒಂದು ರಿವರ್ ಅಥವಾ ಸ್ಟ್ರೀಮ್ ಇರುತ್ತೆ. ಸೊ ಅಲ್ಲಿಂದ ಒಂದು ಕ್ಯಾನಲ್ ಅಂತ ಡಿಗ್ ಮಾಡ್ಕೋತಾರೆ. ಆ ಕ್ಯಾನಲ್ನಲ್ಲಿ ತಿರ್ಗ ಚಿಕ್ಕ ಪ್ಯಾಸೇಜಸ್ ಮಾಡಿ ಒಂದೊಂದು ಫೀಲ್ಡ್ಗೂ ಒಂದೊಂದು ಲ್ಯಾಂಡಿಗೂ ಕೊಡ್ತಾರೆ. ಸೊ ಅದು ಕ್ಯಾನಲ್ ಸಿಸ್ಟಮ್ ಅಂತ ಹೇಳ್ತಾರೆ. ನೆಕ್ಸ್ಟು ರಿವರ್ ಲಿಫ್ಟ್ ಸಿಸ್ಟಮ್ಮು. ಸೊ ರಿವರ್ ಲಿಫ್ಟ್ ಸಿಸ್ಟಮಲ್ಲಿ ಡೈರೆಕ್ಟಾಗಿ ರಿವರಿಂದನೇ ನೀರು ಎಳ್ಕೋತಾರೆ. ಓಕೆನಾ. ಎಲ್ಲಿ ಕ್ಯಾನಲ್ ಸಿಸ್ಟಮ್ ಆಗೋಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ, ಕಷ್ಟ ಆಗುತ್ತೆ, ಆ ಥರ ಜಾಗದಲ್ಲಿ ರಿವರ್ ಲಿಫ್ಟ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಸೊ ಟ್ಯಾಂಕ್ಸ್ ಅಂದರೆ ಈಗ ಸ್ಮಾಲ್ ಸ್ಟೋರೇಜ್ ರಿಸರ್ವಾಯರ್. ಈಗ ಬೋರ್ವೆಲ್ ಕೊರೆದಿರ್ತಾರೆ, ಅದರಿಂದ ನೀರನ್ನ ಪಂಪ್ ಮಾಡಿ ಟ್ಯಾಂಕ್ಸಲ್ಲಿ ಸ್ಟೋರ್ ಮಾಡ್ತಾರೆ. ಅದನ್ನು ಟೈಮಿಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ತಾರೆ. ದಟ್ ಈಸ್ ಒನ್ ಆಫ್ ದ ಇರಿಗೇಷನ್ ಮೆಥಡ್.
ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಈಗ ರೈನ್ ವಾಟರ್ನ ಇದ್ದದನ್ನು ಹಾಗೆ ಫ್ಲೋ ಮಾಡೋಕ್ಕೆ ಬಿಡದೆ ಅದನ್ನು ಸ್ಟೋರ್ ಮಾಡಿ ಅದನ್ನು ಬೇಕಾದಾಗ ಯೂಸ್ ಮಾಡೋದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ. ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ರಿವರ್ಸ್ ಅಕ್ರಾಸ್ ಚಿಕ್ಕ ಚಿಕ್ಕ ಡ್ಯಾಮ್ಸು ಅಥವಾ ಸ್ಟ್ರೀಮ್ಸ್ ಇರುತ್ತಲ್ಲ, ಸ್ಟ್ರೀಮ್ಸು ರಿವರ್ಸ್ ಅಕ್ರಾಸ್ ಚಿಕ್ಕ ಚಿಕ್ಕ ಡ್ಯಾಮ್ಸ್ನ ಬಿಲ್ಡ್ ಮಾಡಿ, ಸೊ ಇದರಿಂದ ಗ್ರೌಂಡ್ ಲೆವೆಲ್ಸ್ ಏನಿರುತ್ತೆ ಏರಿಯಾದು ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಇದು ಮಾಡ್ತಾರೆ. ಈ ಚೆಕ್ ಡ್ಯಾಮ್ಸ್ನ ಯೂಸ್ ಮಾಡೋದ್ರಿಂದ ಅದು ಜೋರಾಗಿ ಫ್ಲೋ ಆಗಿ ಕಲ್ಟಿವೇಬಲ್ ಲ್ಯಾಂಡ್ನಲ್ಲಿ ಫ್ಲೋ ಆಗಿ ಸಾಯಿಲ್ ಎಫೆಕ್ಟ್ ಆಗೋದು ಅಥವಾ ಕ್ರಾಪ್ಸಿಗೆ ಎಫೆಕ್ಟ್ ಆಗೋದನ್ನು ಕಮ್ಮಿ ಮಾಡ್ಬೋದು. ಇದರಿಂದ ನೀರು ಕೂಡ ಸ್ಟೋರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಕಮಿಂಗ್ ಟು ದ ಕ್ರಾಪಿಂಗ್ ಪ್ಯಾಟರ್ನ್ಸ್. ಸೊ ಫಾರ್ಮರ್ಸ್ ಯೂಸ್ ಡಿಫ್ರೆಂಟ್ ಕ್ರಾಪಿಂಗ್ ಪ್ಯಾಟರ್ನ್ ಸೊ ದಟ್ ಜಾಸ್ತಿ ಕ್ರಾಪ್ಸ್ನ ಬೆಳಿಬೋದು ಅಂತ, ಕ್ರಾಪ್ ಹೀಲ್ಡ್ನ ಜಾಸ್ತಿ ಮಾಡೋಕ್ಕೆ. ಸೊ ಒನ್ ಇಸ್ ಮಿಕ್ಸ್ಡ್ ಕ್ರಾಪಿಂಗ್, ಇಂಟರ್ ಕ್ರಾಪಿಂಗ್, crop rotation. Mixed cropping, it is a cropping pattern in which two or more crops are grown together in the same field. ಅಂದರೆ ಒಂದೇ ಫೀಲ್ಡ್ನಲ್ಲಿ ಎರಡು ಥರದ್ದು ಕ್ರಾಪ್ಸ್ನ ಗ್ರೋ ಮಾಡೋದು. ಸೊ ಇದರಿಂದ ನಮಗೆ ಒಂದೇ ಟೈಮಿಗೆ ಎರಡು ಥರದ್ದು ಕ್ರಾಪ್ ಸಿಗುತ್ತೆ. ಕ್ರಾಪ್ಸ್ ಅಥವಾ ಈಗ ರೈಸ್ ಮತ್ತು ರಾಗಿ ಒಟ್ಟಿಗೆ, ರೈಸ್ ಮತ್ತು ರಾಗಿ ಆಗಲ್ಲ, ದೇರ್ ಆರ್ ಸಮ್ ಅದರ್ ಎಕ್ಸಾಂಪಲ್ಸ್ ಲೈಕ್ ವೀಟ್ ಆ್ಯಂಡ್ ಗ್ರಾಮ್ನ ಒಟ್ಟಿಗೆ ಬೆಳೆಯೋದು ಅಥವಾ ವೀಟ್ ಆ್ಯಂಡ್ ಮಸ್ಟರ್ಡ್, ಗ್ರೌಂಡ್ನಟ್ ಆ್ಯಂಡ್ ಸನ್ಫ್ಲವರ್. So that is an example for mixed cropping. So the main aim andre to ensure that some yield even if one of the crops fails to grow properly. At least one ಬೆಳೆಯಲ್ಲ ಅಂದ್ರೂ ಇನ್ನೊಂದು ಚೆನ್ನಾಗಿ ಬೆಳೆಯುತ್ತೆ ಒಂದೇ ಟೈಮಲ್ಲಿ ಅಂತ. ಆ್ಯಂಡ್ seeds of different crops are combined and planted together. Same fertilizers are used for, ಅಂದರೆ ಈ ಎರಡು ಕ್ರಾಪಿಗೂ ಒಂದೇ ಥರದ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಮಿಕ್ಸ್ಡ್ ಕ್ರಾಪಿಂಗ್. ಸೊ ಇಂಟರ್ಕ್ರಾಪಿಂಗ್ ಅಂದರೆ ಟೂ ಆರ್ ಮೋರ್ ಕ್ರಾಪ್ಸ್, ಇದರಲ್ಲೂ ಅಷ್ಟೇ ಎರಡು ಮೂರು ಥರದ್ದು ಕ್ರಾಪ್ಸ್ನ ಒಟ್ಟಿಗೆ ಒಂದೇ ಇದರಲ್ಲಿ ಬೆಳೀತಾರೆ, ಬಟ್ ಇನ್ ಅ ಸ್ಪೆಸಿಫಿಕ್ ಪ್ಯಾಟರ್ನ್. ಈ ಸೀಡ್ಸ್ನ ನಾನು ಹೇಳ್ದಂಗೆ ಮಿಕ್ಸ್ಡ್ ಕ್ರಾಪಿಂಗ್ನಲ್ಲಿ ಮಿಕ್ಸ್ ಮಾಡ್ತಾರೆ, ಅಂದರೆ ಮಿಕ್ಸ್ಡ್ ಆಗಿ ಒಟ್ಟಿಗೆ ಹಾಕ್ತಾರೆ, ಬಿಕಾಸ್ ಎರಡಕ್ಕೂ ಒಂದೇ ಥರದ ನ್ಯೂಟ್ರಿಯೆಂಟ್ಸ್ ಇರಬೇಕಾಗಿರುತ್ತೆ. ಬಟ್ ಈ ಕೇಸ್ನಲ್ಲಿ ಏನಾಗುತ್ತೆ, ದ ಸೀಡ್ಸ್ ಆಫ್ ದೀಸ್ ಕ್ರಾಪ್ಸ್ ಆರ್ ನಾಟ್ ಕಂಬೈನ್ಡ್ ಬಿಫೋರ್ ಪ್ಲಾಂಟೇಶನ್. ಓಕೆ, ಬೋತ್ ದ ಕ್ರಾಪ್ಸ್, ಎರಡು ಕ್ರಾಪೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫರ್ಟಿಲೈಸರ್ಸ್ನ ಯೂಸ್ ಮಾಡುತ್ತೆ ಅದರ ರಿಕ್ವೈರ್ಮೆಂಟ್ ಪ್ರಕಾರ. ಆ್ಯಂಡ್ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನು, ಟು ಇನ್ಕ್ರೀಸ್ ದ ಹೀಲ್ಡ್, ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಆಫ್ ದ ಕ್ರಾಪ್ಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್. ಸೊ ಸಿನ್ಸ್ ಇವಾಗ ಕ್ರಾಪ್ಸಿಗೆ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ ರಿಕ್ವೈರ್ಸ್ ಬೇಕಾಗಿರೋದ್ರಿಂದ ದೇ ಯೂಸ್ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್. ಸೊ ಒಂದೊಂದಕ್ಕೂ ಬೇರೆ ಬೇರೆದು ಕೊಡೋಕ್ಕಾಗಲ್ಲ, ಸೊ ಅದು ಮ್ಯಾಕ್ಸಿಮಮ್ ಇದನ್ನು ಸಾಯಿಲಿಂದ ತಗೊಳುತ್ತೆ. ಡಿಸೀಸಸ್ ಆ್ಯಂಡ್ ಸೊ ಈ ಥರ ಇಂಟರ್ ಕ್ರಾಪಿಂಗ್ ಮಾಡೋದ್ರಿಂದ ಡಿಸೀಸಸ್ ಮತ್ತು ಪೆಸ್ಟ್ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಸೊ ದಟ್ ಈಸ್ ಅಬೌಟ್ ಇಂಟರ್ ಕ್ರಾಪಿಂಗ್. ಇದ್ರದ್ದು ಎಕ್ಸಾಂಪಲ್ ಸೋಯಾಬೀನ್ ಆ್ಯಂಡ್ ಮೇಸ್, ಫಿಂಗರ್ ಮಿಲೆಟ್ಸ್ ಆ್ಯಂಡ್ ಕೌಪಿ. The cropping method in which different types of crops are grown sequentially on the same piece of land. ಅಂದರೆ ಈಗ ಒಂದೇ ಲ್ಯಾಂಡಲ್ಲಿ ಡಿಫ್ರೆಂಟ್ ಕ್ರಾಪ್ಸ್ನ ಬೆಳೆಯೋದು. ಸೊ ಈಗ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು, ಫಸ್ಟ್ ಇಯರು ಮಾಲ್ಟ್ ಬಾರ್ಲಿನ ಬೆಳೀತಾರೆ, ಅದೇ ಸೇಮ್ ಲ್ಯಾಂಡಲ್ಲಿ ಸೆಕೆಂಡ್ ಇಯರು ವೀಟ್ನ ಬೆಳೀತಾರೆ, ಥರ್ಡ್ ಇಯರ್ ಪೊಟ್ಯಾಟೊ ಬೆಳೀತಾರೆ. ಸೊ ಇದು ಹೆಂಗೆ ಈ ಕ್ರಾಪ್ ರೊಟೇಷನ್ ಯೂಸ್ಫುಲ್ ಅಂದರೆ, ಈಗ one land soil and nutrients ಇರುತ್ತೆ. ಸೊ ದಟ್ ಈಸ್ ದ ಒನ್ ವಿಚ್ ಇಸ್ ಗಿವಿಂಗ್ ನ್ಯೂಟ್ರಿಯೆಂಟ್ಸ್ ಟು ದ ಪ್ಲಾಂಟ್ಸ್ ಟು ಗ್ರೋ. ಸೊ ಒಂದೇ ಪ್ಲಾಂಟ್ನ ಎವ್ರಿ ಇಯರ್ ಗ್ರೋ ಮಾಡಿದ್ರೆ ಅದೇ ನ್ಯೂಟ್ರಿಯೆಂಟ್ಸ್ನ ಕನ್ಸ್ಯೂಮ್ ಮಾಡೋದು ಸಾಯಿಲಿಂದ. ಸೊ ಅದರಿಂದ ಸಾಯಿಲ್ ಇನ್ಫರ್ಟೈಲ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಬಟ್ ಆದರೆ ಈಗ ಬೇರೆ ಬೇರೆ ರೀತಿ ಕ್ರಾಪ್ಸ್ ಬೆಳೆಯೋಕ್ಕೆ ಶುರು ಮಾಡಿದರೆ ಇಟ್ ವಿಲ್ ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ ಆ್ಯಂಡ್ ಎನ್ರಿಚ್ ದ ನ್ಯೂಟ್ರಿಯೆಂಟ್ಸ್. ಈಗ ಈ ಒನ್ ಪ್ಲಾಂಟ್ ಸಪೋಸ್ ಮಾಲ್ಟ್ ಅಥವಾ ಬಾರ್ಲಿ ಒಂದು ಥರದ ನ್ಯೂಟ್ರಿಯೆಂಟ್ಸ್ ತೊಗೊಂಡ್ರೆ ಸ್ಪ್ರಿಂಗ್ ವೀಟ್ ಏನಿದೆ ಅದು ಬೇರೆ ಥರದ ನ್ಯೂಟ್ರಿಯೆಂಟ್ಸ್ ತೊಗೊಳುತ್ತೆ. ಸೊ ಈ ಫಸ್ಟ್ ಇಯರ್ ಕ್ರಾಪ್ ಬೆಳೆದಿರ್ತೀವಲ್ಲ ಅದಕ್ಕೇನು ನ್ಯೂಟ್ರಿಯೆಂಟ್ಸ್ ಬೇಕು ಅದು ಇನ್ಕ್ರೀಸ್ ಆಗೋಕ್ಕೆ ಟೈಮ್ ಸಿಗುತ್ತೆ. ಸೊ ಅದು ಸಾಯಿಲ್ದು ಫರ್ಟಿಲಿಟಿನ ಕೂಡ ಜಾಸ್ತಿ ಮಾಡುತ್ತೆ. ಸೊ ಅದೊಂದು ಅಡ್ವಾಂಟೇಜು. ಅದಾದಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ರಾಪ್ಸ್ ಬೆಳೆದ್ರೆ ಇಟ್ ವೋಂಟ್ ಬಿ ಸಸೆಪ್ಟಿಬಲ್ ಅಂದರೆ ಅದು ಹಾನಿ ಆಗೋಲ್ಲ ಅದಕ್ಕೆ ಅನ್ನೋ ಥರ. ಓಕೆ, ಟು ಪೆಸ್ಟ್ ಮತ್ತು ಡಿಸೀಸಸ್ಗೆ ಅದು ಸಸೆಪ್ಟಿಬಲ್ ಆಗಿರೋಲ್ಲ. ಓಕೆ, ಡಿಫ್ರೆಂಟ್ ಕ್ರಾಪ್ಸ್ನ ರೊಟೇಷನ್ನಲ್ಲಿ ಆ ಥರ ಬೆಳೆಯೋದ್ರಿಂದ ಈ
yield ಕೂಡ ಜಾಸ್ತಿ ಆಗುತ್ತೆ. And also it will reduce the use of fertilizers and pesticides. Next, crop production management. ಈಗ factors that can affect the production of crops are weeds, pests and diseases. Okay, so pests ಬಗ್ಗೆ ನಾವು ಆಗಲೇ ಹೇಳಿದ್ವಿ. Pests ಅಂದರೆ ಆ ಇನ್ಸೆಕ್ಟ್ಸಿಗೆ, ಡಿಸೀಸಸ್ ಅಂದರೆ ನಾರ್ಮಲ್ ಪ್ಲಾಂಟ್ ಡಿಸೀಸಸ್. ಸೊ ಈ ವೀಡ್ಸ್ ಅಂದರೆ ಏನು? ದಿಸ್ ಆರ್ ದ ಅನ್ವಾಂಟೆಡ್ ಪ್ಲಾಂಟ್ಸ್ ದಟ್ ಗ್ರೋಸ್ ಅಲಾಂಗ್ ವಿತ್ ದ ಕ್ರಾಪ್ಸ್. ಓಕೆ, ಸಮ್ಟೈಮ್ಸ್ ಇಟ್ ಕ್ಯಾನ್ ಈವನ್ ಎಫೆಕ್ಟ್ ದ ಪ್ಲಾಂಟ್ಸ್. ಆಯಿತಾ, ವೀಡ್ಸ್ ಕ್ಯಾನ್ ಎಫೆಕ್ಟ್ ದ ಕ್ರಾಪ್ ಆ್ಯಂಡ್ ಅದು ಪ್ಲಾಂಟಿಗೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕೋ ಅದು ವೀಡ್ ಯುಟಿಲೈಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಆವಾಗ ಪ್ಲಾಂಟ್ಸಿಗೆ ಇನಫ್ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ ಆ್ಯಂಡ್ ಅದು ಬೆಳೀಲಿಕ್ಕೂ ಕಷ್ಟ ಆಗುತ್ತೆ. ನೆಕ್ಸ್ಟು ವೀಡ್ ಕಂಟ್ರೋಲ್ ಮೆಥಡ್ಸ್. ಓಕೆ, weedicides are sprayed on the fields that can kill them as they do not harm any crops. ಫೀಲ್ಡ್ಸ್ನಲ್ಲಿ ವೀಡಿಸೈಡ್ಸ್ನ ಸ್ಪ್ರೇ ಮಾಡೋದ್ರಿಂದ ಅದು ಯಾವುದೇ ಕ್ರಾಪ್ಸ್ಗೂ ಹಾರ್ಮ್ ಮಾಡದೆ ಬರೀ ವೀಡ್ಸ್ನ ಮಾತ್ರ ಕಿಲ್ ಮಾಡುತ್ತೆ. ಅಥವಾ ಅದನ್ನು ಇಟ್ ಕ್ಯಾನ್ ಬಿ ಮ್ಯಾನ್ಯುಯಲಿ ಅಪ್ರೂಟೆಡ್ ಬೈ ದ ಫಾರ್ಮರ್ಸ್, ಅಥವಾ ಫಾರ್ಮರ್ಸೇ ಕೈಯಲ್ಲಿ ಕೂಡ ಕೀಳ್ಬೋದು. ಸೊ ಕ್ರಾಪ್ ಇಸ್ ಸೋನ್ ಟೈಮ್ಲಿ ಆರ್ ನಾಟ್ ಎಫೆಕ್ಟೆಡ್ ಬೈ ವೀಡ್ಸ್. ಅಂದರೆ ಟೈಮ್ ಸರಿಯಾಗಿ ಕ್ರಾಪ್ಸ್ನ ಸೋ ಮಾಡಿದರೆ ಸೀಡ್ಸ್ನ, ಅವಾಗ ವೀಡ್ಸ್ ಬೆಳೆಯೋ ಚಾನ್ಸಸ್ ಇರೋಲ್ಲ. ಓಕೆನಾ? ಆಲ್ಸೋ ಇಂಟರ್ ಕ್ರಾಪಿಂಗ್, ಕ್ರಾಪ್ ರೊಟೇಷನ್, ಇದನ್ನೆಲ್ಲ ಈ ಮೆಥಡ್ಸ್ನೆಲ್ಲ ಯೂಸ್ ಮಾಡ್ತಿದ್ರೆ there are less chances of weeds growing in that particular land. So next one ಬಂದು pests. This is one of the reason for which affects the crop production ಅಲ್ವಾ. ಸೊ ಎಷ್ಟು ಇನ್ಸೆಕ್ಟ್ಸ್ ಮತ್ತು ಪೆಸ್ಟು ಕ್ರಾಪ್ಸ್ನ ತುಂಬ ಎಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಈಗ ಒಂದೊಂದು ಪಾರ್ಟ್ಸ್ ಆಫ್ ದ ಪ್ಲಾಂಟಿಗೆ ಹೋಗಿ ಆ ಕ್ರಾಪ್ದು ಈಗ ಸ್ಟೆಮ್ಮು, ಲೀವ್ಸು, ಫ್ರೂಟ್ಸ್ ಅದನ್ನೆಲ್ಲ ಕಟ್ ಮಾಡೋ ಆ ಪಾರ್ಟ್ ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ದೇ ಕ್ಯಾನ್ ಗೆಟ್ ಇನ್ ಟು ದ ಸ್ಟೆಮ್ಸ್ ಆ್ಯಂಡ್ ರೂಟ್ಸ್ ಆಫ್ ದ ಪ್ಲಾಂಟ್ಸ್. ದೆನ್ ದೇ ಸಕ್ ದ ಸೆಲ್ ಸ್ಯಾಪ್ ಆಫ್ ದ ಪ್ಲಾಂಟ್ಸ್ ಆ್ಯಂಡ್ ಡೆಸ್ಟ್ರಾಯ್ ದಮ್. So what are the pest controlling methods? So pesticides and insecticides are sprayed on the fields to kill the germs. Okay, and then cropping methods like crop rotation, it ensures insect management in the fields. And also crop should be checked. ಅಂದರೆ ಟೈಮಿಗೆ ಇವಾಗ ಕ್ರಾಪ್ ಹಾಕ್ಬಿಟ್ಟು ಬಿಡೋಕ್ಕಾಗಲ್ಲ, ಟೈಮಿಗೆ ಚೆಕ್ ಕೂಡ ಮಾಡ್ತಿರ್ಬೇಕು ಅಲ್ಲಿ ಯಾವುದಾದ್ರೂ ಇನ್ಸೆಕ್ಟ್ಸ್ ಇದೆಯಾ, ಪೆಸ್ಟ್ ಇದೆಯಾ ಅಂತ. ಆ್ಯಂಡ್ ಒನ್ ಮೋರ್ ಇಸ್ ಸಮ್ಮರ್ನಲ್ಲಿ ಪ್ಲೋ ಮಾಡಿದ್ರೆ ಅದು ಕೂಡ ಇಟ್ ವಿಲ್ ಡೆಸ್ಟ್ರಾಯ್ ದ ವೀಡ್ಸ್ ಆ್ಯಂಡ್ ದ ಪೆಸ್ಟ್. ಸೊ ಡಿಸೀಸಸ್. ಈಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಸೀಸಸ್ ಬಗ್ಗೆ ನಾವು ವೈ ಡು ವಿ ಫಾಲೋನಲ್ಲಿ ಕಲ್ತಿದ್ವಿ ಅಲ್ವಾ. ಸೊ ಹ್ಯೂಮನ್ಸಿಗೆ ಹೇಗೆ ಪ್ಯಾಥೋಜನ್ಸಿಂದ ಅಥವಾ ಈ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಡಿಸೀಸಸ್ ಬರುತ್ತೆ, ಅದೇ ಥರ ಪ್ಲ್ಯಾಂಟ್ಸ್ಗೂ ಕೂಡ ಅದು ಎಫೆಕ್ಟ್ ಮಾಡುತ್ತೆ. ಓಕೆನಾ? ಈಗ ಬ್ಯಾಕ್ಟೀರಿಯಾ, ಫಂಗೈ, ವೈರಸಸ್, ಇಟ್ ವಿಲ್ ಆಲ್ಸೋ ಅದೇನೆ ಸೇಮ್ ಫಂಗೈ, ಬ್ಯಾಕ್ಟೀರಿಯಾ, ವೈರಸಸ್ ಬಗ್ಗೆನೇ ಕಲ್ತಿದ್ವಿ. ಇಲ್ಲೂ ಕೂಡ ಸೇಮ್ ಫಂಗೈ, ಬ್ಯಾಕ್ಟೀರಿಯಾ, ವೈರಸಸ್ಸೇ ದೇ ಅಟ್ಯಾಕ್ ದ ಕ್ರಾಪ್ಸ್ ಆ್ಯಂಡ್ ಎಫೆಕ್ಟ್ ದಮ್. ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೇಗೆ ಬರುತ್ತೆ ಅಂದರೆ ಇಟ್ ಕ್ಯಾನ್ ಬಿ ಥ್ರೂ ಸಾಯಿಲ್, ವಾಟರ್ ಆರ್ ಏರ್. ನಮ್ಗೆ ಹೆಂಗೆ ಬರ್ತಿತ್ತು ಥ್ರೂ ಫುಡ್, ವಾಟರ್ ಆರ್ ಏರ್, ದೋಸ್ ಆರ್ ದ ಬೇಸಿಕ್ ಒನ್ಸ್ ಅಲ್ವಾ. ಸೊ ಇದು ಕ್ರಾಪ್ಸ್ಗೂ ಕೂಡ ಹಾಗೆ ಎಫೆಕ್ಟ್ ಆಗುತ್ತೆ. ಸೊ ದ ಡಿಸೀಸ್ ಮ್ಯಾನೇಜ್ಮೆಂಟ್ ಮೆಥಡ್ಸ್. So how can you manage diseases? So first of all, you have to select the crops that suits the temperature and climatic conditions of a place. Okay, ಅಂದರೆ ಆ ಪ್ಲೇಸ್ದು ಟೆಂಪರೇಚರ್ ಮತ್ತು ಅಲ್ಲಿದು ಕ್ಲೈಮೇಟ್ ಹೇಗಿರುತ್ತೆ ಅದ್ರ ಮೇಲೆ ಕ್ರಾಪ್ನ ಡಿಸೈಡ್ ಮಾಡಬೇಕು. ಓಕೆನಾ? ಮತ್ತು ಸೀಡ್ನ ರೈಟ್ ಟೈಮಲ್ಲಿ ಪ್ಲ್ಯಾಂಟ್ ಮಾಡಬೇಕು, ಯಾವಾಗ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಫೇವರ್ ಆಗಿರುತ್ತೆ ಅದ್ರ ಗ್ರೋತ್ಗೆ. ಇವಾಗ ಒಂದು ಹೈ ಟೆಂಪರೇಚರ್ನಲ್ಲಿ ಬೆಳೆಯೋದನ್ನು ನಾವು ಮಳೆಗಾಲದಲ್ಲಿ ಹಾಕಿದ್ರೆ ಅದಕ್ಕೆ ಆಬ್ವಿಯಸ್ಲಿ ಅದು ಎಫೆಕ್ಟ್ ಆಗೇ ಆಗುತ್ತೆ, ಬೆಳೆಯಲ್ಲ ಅಲ್ವಾ ಅದು. ಸೊ ದಟ್ ವಿಲ್ ಬಿ ಅ ವೇಸ್ಟ್. ಓಕೆ, ಅದಾದಮೇಲೆ ಹರ್ಬಿಸೈಡ್ಸ್ ಸಚ್ ಆಸ್ ಡಿಕಂಬಾ ಆ್ಯಂಡ್ ಗ್ಲಿಫೋಸಿನೇಟ್, ಅಮೋನಿಯಂ. ಓಕೆ, ದೀಸ್ ಆರ್ ದ ಹರ್ಬಿಸೈಡ್ಸ್, remember the names. And fertilizers such as ammonium nitrate, potassium sulfate ಯೂಸ್ ಮಾಡೋದ್ರಿಂದನೂ you can control it. And also crop rotation, mixed cropping methodsನ ಯೂಸ್ ಮಾಡಿನೂ ಕೂಡ you can manage this diseases also. Next ಈಗ storage of grains. Factors that lead to storage losses of crops. ಅಂದರೆ ಸ್ಟೋರೇಜ್ ಮಾಡ್ತೀವಿ ಬಟ್ ಅಂದರೂ ಅದು ಆಗೋಲ್ಲ, ಅದರಿಂದ ಲಾಸಸ್ ಆಗುತ್ತೆ. ಏನು ರೀಸನ್ಸಿಂದ?
Biotic factors, abiotic factors. Biotic factors are like insects, fungi, bacteria, rodents, and mites. Abiotic factors andre excessive temperature, moisture. So those are the abiotic factors. Next, how to prevent storage loss. So ಇವಾಗ factors that lead to storage loss ಕಲಿತ್ವಿ. How can we prevent this? By proper ಆಗಿ storage houses ಮಾಡ್ಕೋಬೇಕು. ಅದಾದ್ಮೇಲೆ then cleaning those storage houses properly and drying the grains properly before the storage in sunlight as well as in the shade. Okay. So agriculture ನಲ್ಲಿ animal husbandry is the scientific method of rearing the cattle. Okay, cattle ಒಂದಲ್ಲ, it can be cattle, it can be poultry, goat, sheep, ಫಿಶಿಂಗ್, ಬೀ ಕೀಪಿಂಗ್, ಅದೆಲ್ಲ ಸೈಂಟಿಫಿಕ್ ಮೆಥಡಲ್ಲಿ ಮಾಡೋದು. ಸೊ ಏನಕ್ಕೆ ಇದು ಬಂತು ಅಂದರೆ, ಈಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತದೆ, ಜನರಿಗೂ ಈಗ ದ ನೀಡ್ ಫಾರ್ ಮಿಲ್ಕ್, ಎಗ್ಸ್ ಆರ್ ಮೀಟ್ ಅದು ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಆ ಡಿಮ್ಯಾಂಡ್ಸ್ ಜಾಸ್ತಿ ಆಗ್ತಿರೋದ್ರಿಂದ ದ ಮೆಥಡ್ಸ್ ದೇ ಆರ್ ಅಡಾಪ್ಟಿಂಗ್ ಲೈಫ್ ಸ್ಟಾಕ್ ರೇರಿಂಗ್ಗೆ ಅದು ಕೂಡ ಚೆನ್ನಾಗಿ ಇಂಪ್ರೂವ್ ಆಗಬೇಕು. ಸೊ ಆ ಇದಕ್ಕೋಸ್ಕರ, ಆ ರೀಸನ್ಗೋಸ್ಕರ ಅನಿಮಲ್ ಹಸ್ಬೆಂಡ್ರಿ ಹ್ಯಾಸ್ ಕಮ್ ಇನ್ ಟು ದ ಪಿಕ್ಚರ್. ಸೊ ಬೇಸಿಕಲಿ ಹೇಗೆ ಈಗ ಕ್ರಾಪ್ಸಿಂದ ಕಮ್ಮಿ ಲ್ಯಾಂಡಲ್ಲಿ ಜಾಸ್ತಿ ಈಲ್ಡ್ ಬರೋದು, ಆ ಮೆಥಡ್ಸ್ ಎಲ್ಲ ನೋಡಿದ್ವಿ. ಇಲ್ಲೂ ಕೂಡ, ಅಥವಾ ಡಿಸೀಸ್ ಕಂಟ್ರೋಲ್ ಅಮಾಂಗ್ ದ ಪ್ಲಾಂಟ್ಸ್ ನೋಡಿದ್ವಿ. ಸೊ ಇಲ್ಲೂ ಕೂಡ ಇನ್ ಆಲ್ ದ ಫೋರ್ ಆ್ಯಕ್ಚುಲಿ, ಪೌಲ್ಟ್ರಿ ಆರ್ ಫಿಶ್ ಕೀಪಿಂಗ್ ಆರ್ ಕ್ಯಾಟಲ್ ಆರ್ ಬೀ ಕೀಪಿಂಗ್, ಹೇಗೆ ಇದನ್ನು ಮಾಡ್ಬೋದು ಅನ್ನೋದನ್ನು ಅನಿಮಲ್ ಹಸ್ಬೆಂಡ್ರಿನಲ್ಲಿ ಹೇಳ್ತೀವಿ. ಸೊ ಇನ್ ದ್ಯಾಟ್ ಅಮಾಂಗ್ ದ್ಯಾಟ್ ಫಸ್ಟ್ ಒನ್ ಇಸ್ ಕ್ಯಾಟಲ್ ಫಾರ್ಮಿಂಗ್. Cattle is used for two main reasons. One is for milk and another one they work as laborers in fields. ಈಗ ಉಳುಮೆ ಮಾಡೋಕ್ಕೆ ಎತ್ತನ್ನು ಯೂಸ್ ಮಾಡ್ತಾರಲ್ವಾ, ಅದೊಂದು. ಸೊ there are two different species of cattle. ಒಂದು Bos indicus, that is cows, and Bos bovalis, buffaloes. Okay, milk producing females are called milch animals. They are the dairy animals. And the ones used for farm labor are called draught animals. Okay, ಮಿಲ್ಕ್ ಪ್ರೊಡಕ್ಷನ್ ಏನರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಲ್ಯಾಕ್ಟೇಷನ್ ಪೀರಿಯಡ್, ಅಂದರೆ ಮಿಲ್ಕ್ ಪ್ರೊಡಕ್ಷನ್ ಟೈಮ್ ಏನಿರುತ್ತೆ. ಈಗ ಹಸು ಕಾಫಿಗೆ ಇಟ್ ವಿಲ್ ಗಿವ್ ಬರ್ತ್ ಟು ದ ಕಾಫ್ ಅಂದರೆ ಅದ್ರದ್ದು ಮಗುಗೆ ಕಾಫ್ ಅಂತ ಕರೀತಾರೆ. ಸೊ ಅದಾಗಿ ಎಷ್ಟು ಪೀರಿಯಡಲ್ಲಿ ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಕರೀತಾರೆ. ಓಕೆ, ಅದ್ರ ಮೇಲೆ ದ ಪೀರಿಯಡ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಬೈ ಮಿಲ್ಕ್ ಪ್ರೊಡಕ್ಷನ್ ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಈ ಲ್ಯಾಕ್ಟೇಷನ್ ಪೀರಿಯಡ್ನ ಇನ್ಕ್ರೀಸ್ ಮಾಡಿ ಮಿಲ್ಕ್ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಮಾಡ್ಬೋದು. ಓಕೆ, ವಾಟ್ ಆರ್ ದ ಡಿಫ್ರೆಂಟ್ ಬ್ರೀಡ್ಸ್? ಎಕ್ಸಾಂಪಲ್ ಜರ್ಸಿ, ಬ್ರೌನ್ ಸ್ವಿಸ್, ಅದೆಲ್ಲ ಎಕ್ಸಾಟಿಕ್ ಆರ್ ಫಾರಿನ್ ಬ್ರೀಡ್ಸ್. ಅದ್ರದ್ದು ಲ್ಯಾಕ್ಟೇಷನ್ ಪೀರಿಯಡ್ ತುಂಬ ಜಾಸ್ತಿ ಇರುತ್ತೆ. ದಿಸ್ ಲೋಕಲ್ ಬ್ರೀಡ್ಸ್ ಅಂದರೆ ರೆಡ್ ಸಿದ್ದಿ, ಸಾಯಿವಾಲ, ಇದೆಲ್ಲ they show excellent resistance to the diseases. Okay, these two, ಇದು ಫಾರಿನ್ ಬ್ರೀಡ್ ಮತ್ತು ಇದು ಲೋಕಲ್ ಬ್ರೀಡ್ ಏನಿದೆ ಅದನ್ನು ಕ್ರಾಸ್ ಬ್ರೀಡ್ ಮಾಡಿ ಅನಿಮಲ್ಸ್ನಲ್ಲಿ ಕೂಡ ಎರಡರದ್ದು ಡಿಸೈರ್ಡ್ ಕ್ವಾಲಿಟಿನ ಇನ್ನೊಂದು ಅನಿಮಲಿಗೆ ತರ್ಬೋದು. ದಿಸ್ ಇಸ್ ಕ್ರಾಸ್ ಹೈಬ್ರಿಡೈಸೇಷನ್, ಕ್ರಾಸ್ ಬ್ರೀಡಿಂಗ್. Okay, so can we increase the milk production in cattle? Yes, it can be increased by increasing the lactation period in the cattle. So one way is by cross breeding of the foreign breeds and the local breeds. Foreign breeds alli lactation period ಜಾಸ್ತಿ ಇರುತ್ತೆ ಆ್ಯಂಡ್ ಲೋಕಲ್ ಬ್ರೀಡ್ಸ್ ಡಿಸೀಸ್ ರೆಸಿಸ್ಟೆಂಟ್ ಆಗಿರುತ್ತೆ. ಸೊ ಈ ಎರಡು ಕ್ವಾಲಿಟಿನ ಮರ್ಜ್ ಮಾಡಿದ್ರೆ ಸೊ ವಿಲ್ ಗೆಟ್ ಅ ಬೆಸ್ಟ್ ಔಟ್ಕಮ್ ಥರ. ಲ್ಯಾಕ್ಟೇಷನ್ ಪೀರಿಯಡ್ ಜಾಸ್ತಿನೂ ಇರುತ್ತೆ, ಆದರೆ ಡಿಸೀಸ್ ಕೂಡ ಬರೋ ಚಾನ್ಸಸ್ ಇರೋಲ್ಲ ಆ ಥರದ್ದು. ಆ್ಯಂಡ್ ದ ಶೆಲ್ಟರ್ಸ್ ಆಫ್ ದ ಕ್ಯಾಟಲ್, ಕ್ಯಾಟಲ್ನ ನಾವು ಇಡ್ತೀವಿ ಆ ಜಾಗ ಕೂಡ ಕ್ಲೀನ್ ಆಗಿರಬೇಕು, ಆ ಫ್ಲೋರ್ನ ಡ್ರೈ ಆಗಿ ಇಟ್ಟಿರಬೇಕು. ಅದಾದಮೇಲೆ ಶೆಲ್ಟರ್ ಇರಬೇಕು, ಕವರ್ ಮಾಡಿರಬೇಕು ಅದನ್ನು, ಶೆಲ್ಟರ್ನ ನೀಟಾಗಿ, ಸೊ ದಟ್ ವಿ ಕ್ಯಾನ್ ಪ್ರೊಟೆಕ್ಟ್ ಇಟ್ ಫ್ರಮ್ ದ harsh weathers. So what are the food requirements of this dairy animals? Dairy animals are the milk giving animals. Those are the female milk giving animals. So milk production requirements. What are the milk production requirements? The food that is needed in the lactation period, and also animal feeds like roughage, which contains fiber, and concentrates that contains low fiber but high nutritional value. Feed additives includes food that contains micronutrients that can promote health and milk production. Okay, how you can protect the
cattle from the diseases. Okay, ಈ diseases ಏನಿರುತ್ತೆ ಅದು it reduces the production of milk. Okay, and also even it might cause death of the cattle, and there are many parasites that can affect the health of the cattle. Okay, ಈ parasites ಎಲ್ಲ they are found in the animals and also inside the animals ಕೂಡ ಇರ್ಬೋದು ಅಥವಾ ಎಕ್ಸ್ಟರ್ನಲ್ ಆಗಿನೂ ಅಟ್ಯಾಕ್ ಮಾಡ್ಬೋದು. ಇಂಟರ್ನಲ್ ಪ್ಯಾರಾಸೈಟ್ಸ್ ಏನಿದೆ ಅದು ಲಿವರ್ ಸ್ಟಮಕ್ ಎಲ್ಲ ಡ್ಯಾಮೇಜ್ ಮಾಡುತ್ತೆ, ಲೈಕ್ ವಾರ್ಮ್ಸ್ ಇರ್ಬೋದು, ಫ್ಲೂಕ್ಸ್ ಇರ್ಬೋದು. ಅದು ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಬಂದು ಸ್ಕಿನ್ ಡಿಸೀಸಸ್ ಕಾಸ್ ಮಾಡುತ್ತೆ. ಇದೇ ಥರ ಬ್ಯಾಕ್ಟೀರಿಯಾ ಮತ್ತು ವೈರಸಸ್ ಕೂಡ ಡಿಸೀಸಸ್ ಕಾಸ್ ಮಾಡ್ಬೋದು. A good way how you can prevent this is by vaccination. So why is poultry farming undertaken? It is to raise the egg production and meat production. ಪೌಲ್ಟ್ರಿ ಫಾರ್ಮಿಂಗ್ ಏನಕ್ಕೆ ಇರೋದು? ಎಗ್ ಪ್ರೊಡಕ್ಷನ್ ಮತ್ತು ಮೀಟ್ ಪ್ರೊಡಕ್ಷನ್ನ ಜಾಸ್ತಿ ಮಾಡೋದಕ್ಕೆ. ಸೊ ಪೌಲ್ಟ್ರಿ ಬ್ರೀಡ್ಸ್ ಅಂದರೆ ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಪೌಲ್ಟ್ರಿ ಆರ್ ಚಿಕನ್, ಡಕ್, ಗೂಸ್, ಟರ್ಕಿ, ಪಿಜನ್. ಓಕೆ, ಇದ್ರದ್ದು ಬ್ರೀಡ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಅಲ್ಲಿ egg ಇದನ್ನ ಪ್ರೊಡಕ್ಷನ್ನು ಜಾಸ್ತಿ ಮಾಡೋದು. Why it is mainly done? Getting eggs through layers and getting chicken meat through broilers. Okay, what are the examples of poultry birds? Indigenous breeds like Asil, Burosa, foreign breeds like Leghorn, Black Minorca. So these are the examples. So how can you increase the egg production or the meat production? So egg basically through the layers chicken anta eno ಹೇಳ್ತಾರೆ. Meat ಬಂದು broiler chicken ಇಂದ. So how you can achieve this? By cross breeding. ಈಗ generally foreign breeds of chicken are crossed with Indian breeds to achieve high quality. So it will have the better traits. ಈಗ ಎರಡರದ್ದು ಸ್ಪೆಷಲ್ ಟ್ರೇಟ್ಸ್ ಏನಿರುತ್ತೆ ಅದು ಮಿಕ್ಸ್ ಆಗಿ the product will have the better one. Okay na? So this will increase the number of chicks increase ಆಗುತ್ತೆ and ಅದು high temperature tolerate ಮಾಡ್ಬೋದು. ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬೇಡ and then they can also survive cheap diets ಅಂದರೆ ಕಮ್ಮಿ ರೇಟ್ನಲ್ಲಿ ಅದಕ್ಕೆ ಊಟ ಕೊಡ್ಬೋದು ಆ ಥರ. ಸೊ ಎಗ್ ಆ್ಯಂಡ್ ಬ್ರಾಯ್ಲರ್ ಪ್ರೊಡಕ್ಷನ್. ಬ್ರಾಯ್ಲರ್ ಚಿಕನ್ ಅಂದರೆ they need diet. Broiler chicken is for meat ಆಯಿತಾ. ಸೊ they need diet with high quality of it should have vitamin K, A, ಪ್ರೋಟೀನ್ಸ್, ಫ್ಯಾಟ್ಸ್ ಇರಬೇಕು ಆ್ಯಂಡ್ ಅದನ್ನ ಸ್ಪೆಷಲ್ ಕೇರ್ ತೊಗೋಬೇಕು ಅದಕ್ಕೆ. ಅಂದರೆ ಅದ್ರದ್ದು ಫೆದರ್ ಬಿದೋಗೋದ್ರಿಂದ ಡೆತ್ ಆಗುತ್ತಲ್ಲ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿ ಸ್ಪೆಷಲ್ ಕೇರ್ ತೊಗೋಬೇಕು. ಅದಕ್ಕೆ ಪ್ರಾಪರ್ ಹೈಜೀನ್ ಮತ್ತು ಟೆಂಪರೇಚರ್ ಕಂಡೀಷನ್ನಲ್ಲಿ ಇಟ್ಟಿರಬೇಕು. ಇದು ನೆಕ್ಸ್ಟು ಲೇಯರ್ಸ್ ಅಂತ ಕರೀತಾರೆ ಎಗ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಅದಕ್ಕೆ ಏನು ಅಷ್ಟೊಂದು ನ್ಯೂಟ್ರಿಯೆಂಟ್ ರಿಚ್ ಡಯಟ್ ಅನ್ನೋದೇನು ಬೇಡ, ಜಸ್ಟ್ ಕಂಟ್ರೋಲ್ ಡಯಟ್ ಸಾಕು. ಆ್ಯಂಡ್ ದೇ ರಿಕ್ವೈರ್ ಸ್ಪೇಸ್ ಜಾಸ್ತಿ ಬೇಕು ಮತ್ತು ಲೈಟ್ನಿಂಗ್ ಜಾಸ್ತಿ ಬೇಕು ಬ್ರಾಯ್ಲರ್ಸ್ ಚಿಕನ್ಗೆ ಕಂಪೇರ್ ಮಾಡಿದ್ರೆ. ಸೊ ವಿ ಶುಡ್ ದೇ ಆರ್ ಆಲ್ವೇಸ್ ಪ್ರೋನ್ ಟು ಡಿಸೀಸಸ್. ಎನಿ ಪೌಲ್ಟ್ರಿ ಫಾರ್ ದಟ್ ಮ್ಯಾಟರ್, ದೇ ಆರ್ ಆಲ್ವೇಸ್ ಪ್ರೋನ್ ಟು ಡಿಸೀಸಸ್. ಸೊ ವೇರಿಯಸ್ ಡಿಸೀಸ್ ಕಂಟ್ರೋಲ್ ಮೆಥಡ್ಸ್ನ ಅಡ್ಯಾಪ್ಟ್ ಮಾಡ್ಕೋಬೇಕು. ಸೊ ಅದು ಬೇಸಿಕಲಿ ಡಿಸೀಸಸ್ ಏನರಿಂದ ಕಾಸ್ ಆಗುತ್ತೆ? ಬ್ಯಾಕ್ಟೀರಿಯಾ, ಫಂಗೈ, ಪ್ಯಾರಸೈಟ್ಸಿಂದ ಕಾಸ್ ಆಗುತ್ತೆ. ಏನರಲ್ಲಿ? ಬ್ರಾಯ್ಲರ್ಸ್ ಮತ್ತು ಲೇಯರ್ಸ್ನಲ್ಲಿ. ಸೊ ಏನು ಮಾಡ್ಬೋದು? ಡಿಸ್ಇನ್ಫೆಕ್ಟೆಂಟ್ಸ್ನ ಸ್ಪ್ರೇ ಮಾಡ್ಬೋದು ಅದಿರೋ ಜಾಗದಲ್ಲಿ, ಸೊ ದ್ಯಾಟ್ ಇಟ್ ಕ್ಯಾನ್ ಅವಾಯ್ಡ್ ದ ಡಿಸೀಸಸ್. ಅಥವಾ ಇನ್ನು ಮತ್ತೊಂದು ಸತಿ ಡೆಫಿಷಿಯನ್ಸಿ ಆಫ್ ನ್ಯೂಟ್ರಿಷನ್ ಇಂದನೂ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದಕ್ಕೆಲ್ಲ ಸೊಲ್ಯೂಷನ್ ಒಂದೇ, ದಟ್ ಈಸ್ ವ್ಯಾಕ್ಸಿನೇಷನ್. ಸೊ ನೆಕ್ಸ್ಟ್ fish production. So fish, it is a cheap source of animal protein for our food. ಓಕೆ, ಚೀಪ್ ಅಂದರೆ ಅದು ಕಮ್ಮಿ ರೇಟು ಅಂತ, ಕಮ್ಮಿ ಇದರಲ್ಲಿ ನಮಗೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಜಾಸ್ತಿ ಪ್ರೋಟೀನ್ಸ್ ಇಸ್ ದ ಮೇನ್ ಸೋರ್ಸ್ ಫ್ರಮ್ ಫಿಶ್. ಓಕೆನಾ? ಇಟ್ ಕ್ಯಾನ್ ಬಿ fin, true fish, or it can be shellfish such as prawns and molluscs. So you can obtain fish in two ways. One is from natural resources, another is by fish farming. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಡೈರೆಕ್ಟಾಗಿ ಸೀಯಿಂದ, ಓಷನಿಂದ ಅಥವಾ ಲೇಕ್ಸಿಂದ, ಪಾಂಡ್ಸಿಂದ ಅದರಿಂದ ತೊಗೊಳ್ಳೋದು. ಫಿಶ್ ಫಾರ್ಮಿಂಗ್ ಅಂದರೆ ಕಲ್ಚರ್ ಫಿಶಿಂಗ್, ಅಂದರೆ ನಾವೇ ಫಿಶ್ ಇದು ಮಾಡೋದು, ಬೆಳೆಸೋ ಥರದ್ದು ಫಿಶ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಸೊ ಮೆರೈನ್ ಫಿಶರೀಸ್ ಅಂದರೆ these are the marine fishes that are caught using the fish nets and mechanical capturing techniques. ಆಯಿತಾ? ದ ಮೇನ್ ಸೋರ್ಸ್ ಬಂದು ಮೆರೈನ್ ವಾಟರ್ ಮತ್ತು ಸಾಲ್ಟ್ ವಾಟರ್. ಜನರಲಿ ಜಾಸ್ತಿ ಫಿಶಸ್ನ ಇದರಿಂದ
ಕ್ಯಾಪ್ಚರ್ ಮಾಡ್ಬೋದು. ಒನ್ ಟೈಮಲ್ಲಿ ತುಂಬ ಫಿಶಸ್ನ ಕ್ಯಾಪ್ಚರ್ ಮಾಡ್ಬೋದು ಮೆರೈನ್ ಫಿಶರಿಯಿಂದ. ದ ಎಕ್ಸಾಂಪಲ್ಸ್ ಆರ್ ಟೂನಾ, ಬಾಂಬೆ ಡಕ್, ಪ್ರಾನ್ಸ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಮೆರೈನ್ ಫಿಶರಿ. Next, inland fisheries. Inland fisheries are the ones which are found in lakes, ponds, lagoons and rivers. Okay, the main source is the fresh water and the brackish water. Okay, the yield ಏನಿದೆ ಅದು ಅಷ್ಟೊಂದು ಇಲ್ಲ ಅಂದ್ರೂ, so you might not get large number of fishes at a time. So example are silver carp, common carp. So what is aquaculture? It is the method of farming aquatic animals under controlled circumstances. ಅಂದರೆ aquatic animalsನ ನಮ್ಮ ಕಂಟ್ರೋಲಲ್ಲಿ ಬೆಳೆಯೋ ಥರ. ಓಕೆ, ಕಂಟ್ರೋಲ್ ಸರ್ಕಮ್ಸ್ಟೆನ್ಸಸ್ ಲೈಕ್ ಇಷ್ಟಿಷ್ಟು ಈ ವಾಟರ್ನಲ್ಲೇ ಈ ಫುಡ್ ಕೊಟ್ಟು ಆ ಥರ ಬೆಳೆಯೋದನ್ನ ಆಕ್ವಾಕಲ್ಚರ್ ಅಂತೀವಿ. ಇದನ್ನು ಯೂಶ್ವಲಿ ಫ್ರೆಶ್ ವಾಟರ್ ಮತ್ತು ಸಾಲ್ಟ್ ವಾಟರ್ ಬಾಡೀಸ್ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಮ್ಯಾರಿಕಲ್ಚರ್ ಅಂದರೆ ಇಟ್ ಈಸ್ performed in the particular section of the ocean or in the tanks that is filled with sea water only. So basically sea water ನಲ್ಲಿ ಇದು ಮಾಡೋದನ್ನ ಗ್ರೋ ಮಾಡೋದನ್ನ ಮ್ಯಾರಿಕಲ್ಚರ್ ಅಂತ ಹೇಳ್ತಾರೆ. Then what is there is one more called composite fish culture. Okay, it is like fishes are grown along with the rice crops in the paddy fields. That is the composite fish culture. ಅಂದರೆ paddy fields ನಲ್ಲಿ ರೈಸ್ ಜೊತೆ ಫಿಶ್ನು ಕೂಡ ಬೆಳೆಯೋದು. ಓಕೆನಾ. ಸೊ ಅಲ್ಲಿ ರೈಸಿಗೆ ವಾಟರ್ ಕೊಟ್ಟಂಗೂ ಇರುತ್ತೆ, ಫಿಶಸ್ ಬೆಳೆಯಲಿಕ್ಕೆ ನೀರು ಇದ್ದಂಗೆ ಆಗುತ್ತೆ. ಓಕೆನಾ. ಈ ಸರ್ಕಮ್ಸ್ಟಾನ್ಸಸ್ನಲ್ಲಿ ದೇ ಕ್ಯಾನ್ ಲೋಕಲ್ ಅಥವಾ ಫಾರಿನ್ ಫಿಶಸ್ನ ಒಂದೇ ಪಾಂಡಲ್ಲಿ ಬೆಳಿಬೋದು. ಈ ಸಚ್ ಸ್ಪೀಶೀಸ್ ಆರ್ ಸೆಲೆಕ್ಟೆಡ್ ಬಿಕಾಸ್ ದೇ ಹ್ಯಾವ್ ಡಿಫ್ರೆಂಟ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ವುಡ್ ನಾಟ್ ಕಾಂಪೀಟ್ ಫಾರ್ ದ ಫುಡ್ ವಿತ್ ಈಚ್ ಅದರ್. ಸೊ ಬೇರೆ ಬೇರೆ ಥರ ಸ್ಪೀಶೀಸ್ ಬೆಳೆದ್ರೆ ಏನಾಗುತ್ತೆ, ಅದು ಫುಡ್ಡಿಗೆ ಕಾಂಪೀಟ್ ಮಾಡಲ್ಲ ಆ್ಯಂಡ್ ಎಲ್ಲದಕ್ಕೂ ರಿಕ್ವೈರ್ಡ್ ನ್ಯೂಟ್ರಿಯೆಂಟ್ಸ್ ಕರೆಕ್ಟ್ ಟೈಮಿಗೆ ಸಿಗುತ್ತೆ. ಓಕೆನಾ. Some of them are surface feeders, some are middle zone feeders, while others are bottom feeders. They would rather eat all the food in the pond. As a result, the fish yield in the pond increases. Okay. ಸೊ ಏನಾಗುತ್ತೆ, ಬೇರೆ ಬೇರೆ ಸ್ಪೀಶೀಸ್ನ ಹಾಕೋದ್ರಿಂದ, ಬೇರೆ ಬೇರೆ ಬ್ರೀಡ್ಸ್ ಹಾಕೋದ್ರಿಂದ ಆಲ್ಮೋಸ್ಟ್ ಎಲ್ಲ ಥರದ ಫುಡ್ಡು ಪಾಂಡಲ್ಲಿ ಸಿಗುತ್ತೆ. ಸೊ ಅದು ಎಲ್ಲ ಥರದ ಫುಡ್ ಬೇರೆ ಬೇರೆ ಫುಡ್ ಕನ್ಸ್ಯೂಮ್ ಮಾಡಿದಾಗ ಎಲ್ಲ ಫುಡ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದರಿಂದ ಫಿಶ್ದು ಈಲ್ಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಎಕ್ಸಾಂಪಲ್ ಏನು, ಕಟ್ಲಾಸ್ ದೇ ಆರ್ ದ ಸರ್ಫೇಸ್ ಫೀಡರ್ಸ್, ರೋಹು ದೇ ಆರ್ ದ ಮಿಡಲ್ ಫೀಡರ್ಸ್, ಮೃಗಲ್ ದೇ ಆರ್ ದ ಬಾಟಮ್ ಫೀಡರ್ಸ್. ಅದೇ ಥರ ಕಾಮನ್ ಕಾರ್ಪ್ಸ್ ದೇ ಆರ್ ದ ಬಾಟಮ್ ಫೀಡರ್ಸ್, ಗ್ರಾಸ್ ಕ್ರಾಬ್ಸ್ ದೇ ಆರ್ ದ ಅಕ್ವಾಟಿಕ್ ವೀಡ್ ಫೀಡರ್ಸ್. ದೇ ಆರ್ ಆಫನ್ ಗ್ರೋನ್ ಟುಗೆದರ್ ಇನ್ ಕಾಂಪೋಸಿಟ್ ಫಿಶ್ ಕಲ್ಚರ್. ಈ ಇಷ್ಟು ಏನು ಅಕ್ವಾಟಿಕ್ ಫಿಶಸ್ ಏನಿದೆ ಇದನ್ನು ಕಾಂಪೋಸಿಟ್ ಕಲ್ಚರ್ನಲ್ಲಿ ಯೂಸ್ ಮಾಡ್ತಾರೆ. ಈ ಇಷ್ಟನ್ನು ಒಟ್ಟಿಗೆ ಬೆಳೀತಾರೆ. Okay, beekeeping. It is performed in bee farms and apiaries. Okay, bee farms ಅಂತಾನು ಕರೀತಾರೆ, ಅದನ್ನ apiaries ಅಂತಾನು ಕರೀತಾರೆ. It is usually the farmers ಅದನ್ನ ಅಡಿಷನಲ್ ಇನ್ಕಮ್ ಥರ ಟು ಜನರೇಟ್ ದ ಅಡಿಷನಲ್ ಇನ್ಕಮ್ ಇದೊಂದು ಪ್ರಾಕ್ಟೀಸ್ನ ಮಾಡ್ತಾರೆ. ಓಕೆನಾ. ಬೀ ಕೀಪಿಂಗಿಂದ ಯು ವಿಲ್ ಗೆಟ್ ಹನಿ. ಅದ್ರ ಜೊತೆಗೆ ಹೈವ್ಸಿಂದ ಏನು ವ್ಯಾಕ್ಸ್ ಬರುತ್ತೆ ಅದು ವೇರಿಯಸ್ ಮೆಡಿಸಿನಲ್ ಪರ್ಪಸಸ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಲೋ ಇನ್ವೆಸ್ಟ್ಮೆಂಟ್ ಕೂಡ ಹೌದು. ಕಮ್ಮಿ ಇನ್ವೆಸ್ಟ್ ಮಾಡ್ತೀವಿ, ಜಾಸ್ತಿ you can get the more output tara, more income tara. So which are the bees which are used for honey production, commercial and honey production? That is Apis cerana indica, Indian bee. You can see it in the picture. Indian bee allide Apis dorsata, that is the rock bee, the first one. The flore, the little bee, the second one. The mellifera, Italian variety bee. So these are the four kinds of commercial and honey production bees that are used. What are the different castes in bee? Usually honey bee is ಅದ್ರದ್ದೇ ಒಂದು ನೆಸ್ಟ್ನ ಬಿಲ್ಡ್ ಮಾಡುತ್ತೆ. ಅದನ್ನು ಹೈವ್ ಅಂತ ಕರಿತೀವಿ, ಬಿ ಹೈವ್ ಅಂತ ಕರಿತೀವಿ. ಒನ್ ಹೈವಲ್ಲಿ ದೆರ್ ವಿಲ್ ಬಿ ಆಲ್ಮೋಸ್ಟ್ ಸಮ್ 10,000 to 60,000 ಬೀಸ್. ಆ್ಯಂಡ್ ಎಲ್ಲ ಬೀಸ್ ಕೂಡ ಒಟ್ಟಿಗೆ ಒಂದು ಕಾಲೋನಿನಲ್ಲಿ ಇರುತ್ತೆ. ದೇ ಡಿವೈಡ್ ಅಮಾಂಗ್ ದೆಮ್ಸೆಲ್ವ್ಸ್ ಇಂಟು 3 different castes. ಓಕೆ, ಒನ್ ಇಸ್ ಕ್ವೀನ್ ಬಿ. ಓಕೆ, ಇಟ್ ಈಸ್ ದ ಸುಪ್ರೀಮ್ ಬಿ ಇನ್ ದ ಕಾಲೋನಿ. It is fertile, functional female, and of all is the queen bee. Of all the bees nalli it is the most fertile and it is the most functional. Next one is drone bee. They are the smaller male bees of the colony. The main task of this drone bees is to maintain the hive ನೋಡ್ಕೊಳ್ಳೋದು ಇದು ಡ್ರೋನ್ ಬಿ ಕೆಲಸ. ವರ್ಕರ್ ಬೀಸ್ ಏನಿರುತ್ತೆ ದೇ ಆರ್ ದ ಸ್ಮಾಲೆಸ್ಟ್ ಇನ್ ಸೈಜ್. ಓಕೆ, ಅದೇನು ಮಾಡುತ್ತೆ, ದೇ ಆರ್ ದ ಮೋಸ್ಟ್ ಆ್ಯಕ್ಟಿವ್ ಮೆಂಬರ್ಸ್. ಅದು ಪೋಲನ್
ಮತ್ತು ನೆಕ್ಟರ್ನ ಕಲೆಕ್ಟ್ ಮಾಡೋದು, ಮತ್ತು ಕಾಮ್ನ ಕನ್ಸ್ಟ್ರಕ್ಟ್ ಮಾಡೋದು, ಆಮೇಲೆ ಹೈವಲ್ಲಿರೋ ಸೆಲ್ಸ್ನ ಕ್ಲೀನ್ ಮಾಡೋದೆಲ್ಲ ಈ ವರ್ಕರ್ ಬೀಸ್ ಮಾಡುತ್ತೆ. ಸೊ ನೆಕ್ಸ್ಟ್, ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದಿಸ್ ತ್ರೀ. ಸೊ ವೈ ಇಟಾಲಿಯನ್ ಬೀಸ್ ಆರ್ ಪಾಪ್ಯುಲರ್ ಇನ್ ಬೀ ಫಾರ್ಮಿಂಗ್? ಯಾಕೆ ಅಂದರೆ ಇಟಾಲಿಯನ್ ಬೀಸ್ ಅಂತ ಏನು ಹೇಳಿದೆ, ದ ಒನ್ ಆಫ್ ದ ಕಮರ್ಷಿಯಲ್ ಆ್ಯಂಡ್ ಹನಿ ಪ್ರೊಡಕ್ಷನ್ ಬೀ, ಅದು ತುಂಬ ಲಾರ್ಜ್ ಅಮೌಂಟ್ ಆಫ್ ಹನಿ ಪ್ರೊಡ್ಯೂಸ್ ಮಾಡುತ್ತೆ, ಆ್ಯಂಡ್ ದೇ ಡು ನಾಟ್ ಸ್ಟಿಂಗ್ ಮಚ್, ಆ್ಯಂಡ್ ದ ಬ್ರೀಡಿಂಗ್ ಪೀರಿಯಡ್ ಏನಿದೆ ಇಟಾಲಿಯನ್ ಬೀಸ್ದು ಅದು ತುಂಬ ಲಾಂಗ್ ಇರುತ್ತೆ. ಓಕೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಕ್ವಾಲಿಟಿ ಆಫ್ ಹನಿ? ಓಕೆ, ಇಟ್ ಈಸ್ ದ ಚಾಯ್ಸ್ ಆಫ್ ಸೆಲೆಕ್ಷನ್ ಆಫ್ ದ ಬೀ ಸ್ಪೀಷೀಸ್ ಆ್ಯಂಡ್ ದ ಫ್ಲವರ್ಸ್ ಏನಿರುತ್ತೆ ಅದು ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಟೇಸ್ಟ್ನ ಡಿಸೈಡ್ ಮಾಡುತ್ತೆ. ಯಾವ ಫ್ಲವರ್ಸಿಂದ ಅದು ನೆಕ್ಟರ್ ಕಲೆಕ್ಟ್ ಮಾಡುತ್ತೆ ಅದು ಕೂಡ ಡಿಸೈಡ್ ಮಾಡುತ್ತೆ. And there should also be enough pasturage or availability of the flowers to the bees so that they can collect enough nectar and pollen. So one bee ಕೀಪಿಂಗ್ ಮಾಡ್ತೀವಿ ಅಂದರೆ ಅದ್ರ ಸುತ್ತ ಫ್ಲವರ್ಸ್ನ ಕೂಡ ಹಾಗೆ ಬೆಳೆದಿರಬೇಕು. ಓಕೆ, ಆ್ಯಂಡ್ ದ ಫ್ಲವರ್ಸ್ನಲ್ಲಿ ಅವೈಲಬಿಲಿಟಿ ಆಫ್ ನೆಕ್ಟರ್ ಮತ್ತು ಪೋಲನ್ ಕೂಡ ಹಾಗೆ ಇರಬೇಕು. ಸೊ ಈ ಎಲ್ಲ ಫ್ಯಾಕ್ಟರ್ಸು ಕ್ವಾಲಿಟಿ ಆಫ್ ದ ಹನಿ, ಟೇಸ್ಟ್ ಆಫ್ ದ ಹನಿನ ಡಿಟರ್ಮೈನ್ ಮಾಡಿದೆ, ಆ್ಯಂಡ್ ಆಲ್ಸೋ ದ ಕ್ವಾಂಟಿಟಿ. ಸೊ ದಿಸ್ ವಾಸ್ about the last chapter. Will be ending it now. You can go idradu ನೀವೇ ಪಾಯಿಂಟ್ಸ್ ಥರ ಬರ್ಕೊಂಡು you can go ahead and answer the questions.